ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಪ್ರಿಯ ಸ್ನೇಹಿತರೆ, ನಾವು ಪ್ರಪಂಚ, ಕರ್ನಾಟಕ, ಭಾರತದ ಭೂಗೋಳಶಾಸ್ತ್ರ ಸಂಪೂರ್ಣ ಮುಕ್ತಾಯಗೊಳಿಸಿ ಈಗ ನಾವು ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಮೊದಲೇ ಅಧ್ಯಾಯದಲ್ಲಿ ಇದ್ದೀವಿ. ಅದರಲ್ಲಿ ಒಂದು ವಿಡಿಯೋ ಆಗಿದೆ, ಈಗ ಎರಡನೇ ವಿಡಿಯೋದಲ್ಲಿದ್ದೀನಿ. ಪ್ರಿಯ ಸ್ನೇಹಿತರೆ, ಸಂಪೂರ್ಣವಾಗಿ ಭೂಗೋಳಶಾಸ್ತ್ರವನ್ನು ಪರಿವಿಡಿ ಮುಖಾಂತರ ಅಧ್ಯಯನ ಮಾಡುತ್ತಿರುವ ಕರ್ನಾಟಕದ ಮೊದಲ ವ್ಯಕ್ತಿ ನಾನು ಯೂಟ್ಯೂಬ್ನಲ್ಲಿ. ಅದರ ಸರಿಯಾದ ಸದುಪಯೋಗ ಪಡೆದುಕೊಳ್ಳಿ. ನಿಮಗೆ ನಕಾಶೆ ಮತ್ತು ಚಿತ್ರದ ಸಹಾಯದ ಮೂಲಕ ಎಲ್ಲಾ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬೆಲ್ ಐಕನ್ ಪ್ರೆಸ್ ಮಾಡಿ ಪ್ರಿಯ ಸ್ನೇಹಿತರೆ. ಹಾಗಾದ್ರೆ ತರಗತಿಗಳಿಯೋಣ. ನಿಮಗೆ ನನ್ನ ಎಲ್ಲಾ PDF ನೋಟ್ ಬೇಕಾಗಿದ್ದರೆ ಕೆಳಗೆ ಕೊಟ್ಟಿರುವ ಟೆಲಿಗ್ರಾಮಿಗೆ ಹೋಗಿ. ಟೆಲಿಗ್ರಾಮ್ ಲಿಂಕ್ ಬಂದ್ಬಿಟ್ಟು ಮಂಜುನಾಥ್ ಸರ್ ಜಿಯೋಗ್ರಫಿ, ಹೌದಾ? ಅದನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ನೀವು ಅಲ್ಲೋದ್ರೆ ನಾನು ಮಾಡಿದ ತರಗತಿಗಳ PDF ನೋಟ್ಸ್ ದೊರೆಯುತ್ತೆ. ಹಾಗಾದ್ರೆ ಇವತ್ತು ತಿಳಿಯೋಣ ನಕ್ಷತ್ರದ ವಿಕಾಸನ, ನಕ್ಷತ್ರದ ಜನನ, ಫಾರ್ಮೇಶನ್ ಆಫ್ ದಿ ಸ್ಟಾರ್ ಅಥವಾ ಬರ್ತ್ ಆಫ್ ದಿ ಸ್ಟಾರ್. ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಪ್ರಿಯ ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್ ಆದಂತ ಟಾಪಿಕ್. ನಕ್ಷತ್ರ ಪ್ರಾರಂಭದಲ್ಲಿ ಜನ್ಮ ತಾಳಬೇಕಾದ್ರೆ ಮಿಲಿಯನ್ ಗಟ್ಟಲೆ ವರ್ಷಗಳು ಬೇಕಾಗುತ್ತೆ. ಪ್ರಾರಂಭದಲ್ಲಿ. ಬಟ್ ನಕ್ಷತ್ರದ ಜೀವಿತಾವಧಿ ಬಿಲಿಯನ್ ಗಟ್ಟಲೆ ಇರುತ್ತೆ, ಶತಕೋಟಿಗಳಷ್ಟು ಬಿಲಿಯನ್ ಗಟ್ಟಲೆ ಇರುತ್ತೆ, ಹೌದಾ? ನೋಡೋಣ. ಇಲ್ಲಿ ಇವತ್ತಿನ ಒಂದು ತರಗತಿಯಲ್ಲಿ ಮುಖ್ಯವಾಗಿ ನಾವು ಅಭ್ಯಾಸ ಮಾಡ್ತಕ್ಕಂಥದ್ದು ಫಾರ್ಮೇಶನ್ ಆಫ್ ದಿ ಸ್ಟಾರ್. ಒಂದು ನಕ್ಷತ್ರ ಜನ್ಮ ತಾಳಲು ಮಿಲಿಯನ್ ಗಟ್ಟಲೆ ವರ್ಷಗಳು ಬೇಕಾಗುತ್ತೆ. ನಮ್ಮ ಸೂರ್ಯನು ಒಂದು ನಕ್ಷತ್ರ ಅಲ್ವಾ? ಹೀಗಾಗಿ ನಾವು ಇಂದಿನ ತರಗತಿಯಲ್ಲಿ ನೋಡಿದೀವಿ. ಸೂರ್ಯನೂ ಒಂದು ನಕ್ಷತ್ರವಾದ ಕಾರಣ ನಾವು ಉದಾಹರಣೆಗೆ ಅವನನ್ನ ತೆಗೆದುಕೊಂಡೇ ಇವತ್ತು ನಕ್ಷತ್ರದ ಉಗಮದಿಂದ ನಕ್ಷತ್ರದ ಅಂತ್ಯದ ನಡುವಿನ ಎಲ್ಲಾ ಮಾಹಿತಿಯನ್ನು ತಿಳ್ಕೊಂಡ್ಬಿಡೋಣ. ಓಕೆ ಪ್ರಿಯ ಸ್ನೇಹಿತರೆ, ಖಗೋಳಶಾಸ್ತ್ರಜ್ಞನ ಅಂದಾಜಿನ ಪ್ರಕಾರ ಪ್ರಸ್ತುತ ನಮ್ಮ ಸೂರ್ಯ 4.6 ಬಿಲಿಯನ್ ವರ್ಷಗಳಷ್ಟು, 4.6 ಶತಕೋಟಿ ವರ್ಷಗಳಷ್ಟು ಅವನಿಗೆ ಆಯಸ್ಸಾಗಿದೆ. ಪ್ರಾರಂಭದಲ್ಲಿ ಶಿಶು, ನಂತರ ಯೌವನ. ಈಗ ಯೌವನದಲ್ಲಿದ್ದಾನೆ ಯಾರು? ಸೂರ್ಯ. ನಂತರ ವೃದ್ಧಾಪಿಯಾಗಿ ತನ್ನ ಜೀವನವನ್ನು ಅಂತ್ಯ ಮಾಡಿಕೊಳ್ತಾನೆ. ಅದನ್ನು ಸಂಪೂರ್ಣವಾಗಿ ನೋಡೋಣ ಪ್ರಿಯ ಸ್ನೇಹಿತರೆ. ತರಗತಿಯನ್ನು ಪರಿಪೂರ್ಣವಾಗಿ ಕೇಳಿ, ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ. ನಾವು ಈಗಾಗಲೇ ನೋಡಿದ್ವಿ, ನಕ್ಷತ್ರ ಜನ್ಮ ತಾಳುವ ಮೊದಲು ಗ್ಯಾಲಕ್ಸಿಗಳು ರೂಪುಗೊಳ್ಳುತ್ತವೆ, ಹೌದಲ್ವಾ? ನಾವು ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ನೋಡಿದ್ವಿ. ವಿಶ್ವ ಉಗಮದ ತುಂಬಾ ಹತ್ತಿರದ ಸಿದ್ಧಾಂತ 1927ರಲ್ಲಿ ಪ್ರತಿಪಾದನೆ ಮಾಡಿದ ಅಬೆ ಜಾರ್ಜ್ ಲೆಮೆಟ್ರಿ ರವರ ಒಂದು ಪ್ರಮುಖ ಸಿದ್ಧಾಂತ ಮಹಾಸ್ಫೋಟ ಸಿದ್ಧಾಂತ. ಆ ಮಹಾಸ್ಫೋಟ ಸಿದ್ಧಾಂತದಲ್ಲಿ ವಿಶ್ವ ಯಾವ ರೀತಿ ಹಿಗ್ತಾ ಇದೆ, ಯಾವ ರೀತಿ ಸ್ಫೋಟಗೊಂಡು ರಚನೆ ಆಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಅಲ್ಲಲ್ಲಿ ಏನು ಬರ್ತಾ ಇದಾವೆ? ಗ್ಯಾಲಕ್ಸಿಗಳು ಕಂಡು ಬರ್ತಾ ಇದಾವೆ. ಗ್ಯಾಲಕ್ಸಿಗಳಂತ ಬಂದಾಗ ನಕ್ಷತ್ರದ ರಾಶಿ ಅಥವಾ ನಕ್ಷತ್ರದ ಗುಂಪು, ನಕ್ಷತ್ರದ ಫ್ಯಾಮಿಲಿಗೆ ನಾವು ಗ್ಯಾಲಕ್ಸಿ ಅಂತ ಕರಿತೀವಿ. ಆ ಗ್ಯಾಲಕ್ಸಿಯಲ್ಲಿ ನಾವು ಸುರುಳಿ ಆಕಾರದ ಗ್ಯಾಲಕ್ಸಿ ನೋಡಿದೀವಿ, ಅಂಡಾಕಾರದ ಗ್ಯಾಲಕ್ಸಿ ನೋಡಿದೀವಿ, ಅಸಮರೂಪ ಗ್ಯಾಲಕ್ಸಿಗಳನ್ನ ನಾವು ಈಗಾಗಲೇ ಅಭ್ಯಾಸ ಮಾಡಿದೀವಿ, ಹೌದಾ? ಅದರಂಗ ನಮ್ಮ ಒಂದು ಗ್ಯಾಲಕ್ಸಿ ಯಾವ್ದಿದೆ? ಸುರುಳಿ ಆಕಾರದ ಗ್ಯಾಲಕ್ಸಿ, ನಾವಿರುವ ಗ್ಯಾಲಕ್ಸಿ, ಸೂರ್ಯನಿರುವ ಗ್ಯಾಲಕ್ಸಿ. ಸೂರ್ಯ ಈ ರೀತಿ ನೂರಾರು ಶತಕೋಟಿ ನಕ್ಷತ್ರವನ್ನು ಒಳಗೊಂಡಿರ್ತಕ್ಕಂಥ ಸುರುಳಿ ಆಕಾರದ ಗ್ಯಾಲಕ್ಸಿಯಲ್ಲಿ ನಮ್ಮ ಸೂರ್ಯನೂ ಸಹ ಒಬ್ಬನು, ಹೌದಾ? ಆ ರೀತಿ ಸೂರ್ಯನು ಸಹ ಒಬ್ಬನು. ಬಿಗ್ ಬ್ಯಾಂಗ್ ಸಿದ್ಧಾಂತದ ಮೂಲಕ ಕೋಟ್ಯಾಂತರ ಗ್ಯಾಲಕ್ಸಿಗಳು ವಿಶ್ವದಲ್ಲಿವೆ, ಇದಾವೀಗ ದೂರ ವಿಶ್ವದಲ್ಲಿ ಇನ್ನೂ ಹರಡ್ತಾ ಇದೆ ಅಂತ ನಿಮಗೆ ಗೊತ್ತು. ಅದರಲ್ಲಿ ಸೂರ್ಯನಿರುವ ಗ್ಯಾಲಕ್ಸಿ ಹಾಲು ಹಾದಿ ಗ್ಯಾಲಕ್ಸಿ ಆಗಿದೆ. ಇದರಲ್ಲಿ 100 ಶತಕೋಟಿ ನಕ್ಷತ್ರಗಳಲ್ಲಿ ಸೂರ್ಯನು ಸಹ ಒಬ್ಬನು. ಸೂರ್ಯನು ಜನ್ಮ ತಾಳುವ ಮೊದಲು ಮಿಲಿಯನ್ ನಕ್ಷತ್ರಗಳ ಆಗಲೇ ಜನ್ಮ ತಾಳಿ ಬಿಟ್ಟಿದ್ದು. ಅಂದ್ರೆ ಇಲ್ಲಿರ್ತಕ್ಕಂಥ ನಕ್ಷತ್ರಗಳಲ್ಲಿ ಸೂರ್ಯನು ಸಹ ಒಬ್ನಲ್ವಾ? ಅವನ ಜನ್ಮ ತಾಳೋಕ್ಕಿಂತ ಮೊದಲು ಆಗಲೇ ಆ ಒಂದು ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ನೂರಾರು ನಕ್ಷತ್ರಗಳು ಆಲ್ರೆಡಿ ಜನ್ಮ ತಾಳಿದ್ವು. ಇದೊಂದು ಮಧ್ಯಮ ಗಾತ್ರದ ನಕ್ಷತ್ರವಾಗಿರ್ತಾನೆ. ಹಾಗಾದ್ರೆ ಈ ನಕ್ಷತ್ರಗಳು, ನಿಮಗೆ ಗ್ಯಾಲಕ್ಸಿಯಲ್ಲಿ ಕಾಣತಕ್ಕಂಥ ನಕ್ಷತ್ರಗಳು ಯಾವ ರೀತಿ ಜನ್ಮ ತಾಳ್ತಾವಂತಂದೇಳಿ ನಿಮಗೆ ಇಂಚಾಗಿ ಮಾಹಿತಿ ಹೇಳ್ತೀನಿ. ಪರಿಪೂರ್ಣವಾಗಿ ತರಗತಿಯನ್ನ ವೀಕ್ಷಣೆ ಮಾಡಿ ಪ್ರಿಯ ಸ್ನೇಹಿತರೆ. ಮಧ್ಯದಲ್ಲಿ ನಿಲ್ಲಿಸಬೇಡಿ, ಯಾಕಂದ್ರೆ ಒಂದು ವಿಷಯವನ್ನು ಪರಿಪೂರ್ಣವಾಗಿ ನೋಡಿದಾಗ ಮಾತ್ರ ನಮಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯಲು ಸಾಧ್ಯ. ನೋಡಿ, ಯಾವ ರೀತಿ ಒಂದು ನಕ್ಷತ್ರ ಜನ್ಮ ತಾಳುತ್ತಂದ್ರೆ, ನಾವು ಉದಾಹರಣೆಗೆ ಸೂರ್ಯನನ್ನ ತೆಗೆದುಕೊಂಡಿವಲ್ಲ, ಹಾಲು ಹಾದಿ ನಮ್ಮ ಗ್ಯಾಲಕ್ಸಿ ಅಥವಾ ಕ್ಷೀರಪಥ, ಆಕಾಶಗಂಗೆ, ಮಿಲ್ಕಿ ವೇ ಅಂತ ಕರೆಸಿಕೊಳ್ಳುವ ಗ್ಯಾಲಕ್ಸಿ ಇದೆಯಲ್ಲ, ಬಿಲಿಯನ್ ಗಟ್ಟಲೆ ಜಲಜನಕದ ಅನಿಲಗಳನ್ನ, ಧೂಳಿನ ಕಣಗಳನ್ನ ಒಂದು ಗ್ಯಾಲಕ್ಸಿ ಅಂತ ಬಂದಾಗ ಇಲ್ಲಿದೆ ನೋಡಿ ಗ್ಯಾಲಕ್ಸಿ. ಇದರಲ್ಲಿ ಬರೀ ನಕ್ಷತ್ರಗಳಷ್ಟೇ ಕಾಣ್ತಾ ಇಲ್ಲ. ಅದರಲ್ಲಿ ಏನಿದಾವೆ ಅಂತಂದ್ರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಹೈಡ್ರೋಜನ್ ಗ್ಯಾಸಸ್ಗಳು ಇದಾವೆ. ಧೂಳಿನ ಕಣಗಳಿಂದ ಕೂಡಿದ ಕೆಲವು ಪಾರ್ಟಿಕಲ್ಸ್ ಗಳನ್ನು ಅದರಲ್ಲಿ ಒಳಗೊಂಡಿದೆ. ಈ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಇದರಲ್ಲಿ ಆ ರೀತಿ ಇರ್ತಕ್ಕಂಥದಕ್ಕೆ ಏನ್ ಕರೀತಾರೆ ಅಂದ್ರೆ, ಅದಕ್ಕೆ ಕ್ಲೌಡ್. ಯಾವ ಕ್ಲೌಡ್ ಅಂತ ಕರೀತಾರೆ ಅಂದ್ರೆ ನೆಬುಲಾ ಕ್ಲೌಡ್ ಅಂತ ಕರೀತಾರೆ. ನೋಡಿ, ಒಂದು ಗ್ಯಾಲಕ್ಸಿಯಲ್ಲಿ ನಕ್ಷತ್ರಗಳ ಜೊತೆಗೆ ಸುತ್ತಲೂ ಧೂಳಿನ ಕಣಗಳನ್ನು ಒಳಗೊಂಡಿರುತ್ತೆ, ಜೊತೆಗೆ ಇತರೆ ಅನಿಲದ ಕಣಗಳನ್ನು ಒಳಗೊಂಡಿರುತ್ತೆ, ಹೈಡ್ರೋಜನ್ ಪರಮಾಣುಗಳನ್ನು ಒಳಗೊಂಡಿರುತ್ತೆ. ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಕೆಲವೊಂದು ಕ್ಲೌಡ್ಸ್ ಗಳಿರ್ತವೆ. ಅವುಗಳಿಗೆ ನೆಬುಲಾಸ್ ಕ್ಲೌಡ್ಸ್ ಅಂತ ಕರೀತಾರೆ. ಈ ರೀತಿ ಇರುತ್ತೆ ಅದು ನೆಬುಲಾಸ್ ಕ್ಲೌಡ್ಸ್, ಹೌದಾ? ಈ ನೆಬುಲಾಸ್ ಕ್ಲೌಡ್ಸ್ ಇದೆಯಲ್ಲ, ಈ ನೆಬುಲಾಸ್ ಕ್ಲೌಡ್ಸ್ ಏನಾಗುತ್ತೆ ಅಂದ್ರೆ ಸಂಕೋಚನ ಆಗ್ತಾ 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 ಸಾಂದ್ರತೆ ಹೆಚ್ಚಾಗಿ ಇತರೆ ಬೇರೆ ಇರ್ತಕ್ಕಂಥ ಮೋಡಗಳನ್ನು ತನ್ನೊಂದಿಗೆ ಸೆಳೆದುಕೊಳ್ಳುತ್ತಾ ತನ್ನ ಗಾತ್ರದಲ್ಲಿ ದೊಡ್ಡದಾಗುತ್ತಾ ಅದೇ ಒಂದು ಹೊಸ ನಕ್ಷತ್ರವಾಗಿ ಜನ್ಮ ತಾಳಕ್ಕೆ ಸಾಧ್ಯ. ಅಂದ್ರೆ ಗ್ಯಾಲಕ್ಸಿಗಳಲ್ಲಿರುವ ನಕ್ಷತ್ರಗಳು ತನ್ನಲ್ಲಿರ್ತಕ್ಕಂಥ ಆ ಧೂಳಿನ ಕಣಗಳು, ಹೈಡ್ರೋಜನ್ ಪರಮಾಣುವನ್ನು ಒಳಗೊಂಡಿರ್ತಕ್ಕಂಥ
ನೆಬುಲಾಸ್ ಕ್ಲೌಡ್ಸ್ ಗಳಿಗೆ ನಾವು ನಿಹಾರಿಕಾ ಮೋಡಗಳು ಅಂತ ಕರಿತೀವಿ. ಅವು ಎಲ್ಲವನ್ನು ತೆಗೆದುಕೊಂಡು ಅದು ಆಂತರಿಕವಾಗಿ ಒಗ್ಗೂಡ್ತಾ ಒಂದು ನಕ್ಷತ್ರದ ಜನನಕ್ಕೆ ಕಾರಣವಾಗುತ್ತೆ. ಹೇಗಾಗುತ್ತೆ ನೋಡಿ, ಇಲ್ಲಿ ಒಂದು ನೆಬುಲಾಸ್ ಅನ್ನುವಂತ ಒಂದು ಕ್ಲೌಡ್ ಇದೆ ಅಲ್ಲ, ಈ ನೆಬುಲಾಸ್ ಎನ್ನುವಂತ ಕ್ಲೌಡ್ ಇವುಗಳು ಧೂಳಿನ ಕಣಗಳಿಂದ ಕೂಡಿದ್ದು ಅವುಗಳಿಗೆ ನಾವು ನೆಬುಲಾಸ್ ಎಂದು ಕರಿತೀವಿ. ಗೊತ್ತಿರಬೇಕಾ, ಕನ್ನಡದಲ್ಲಿ ಅದಕ್ಕೆ ನಿಹಾರಿಕಾ ಅಂತಾನೂ ಸಹ ಕರಿತೀವಿ. ಅಥವಾ ಇಲ್ಲ ನೋಡಿ, ಇಂಟರ್ ಸ್ಟೆಲ್ಲರ್ ಕ್ಲೌಡ್ಸ್ ಎಂದೂ ಸಹ ಇದಕ್ಕೆ ಇನ್ನೊಂದು ಹೆಸರಿಂದ ಕರೀತಾರೆ. ಗೊತ್ತಿರಬೇಕು, ನೆಬುಲಾ ಕ್ಲೌಡ್ಸ್. ನೆಬುಲಾ ಎಂದರೆ ಗ್ಯಾಲಕ್ಸಿಯಲ್ಲಿ ಕಂಡು ಬರ್ತಕ್ಕಂತ ಧೂಳಿನ ಕಣಗಳಿಂದ ಕೂಡಿದ ಡಸ್ಟ್ ಪಾರ್ಟಿಕಲ್ಸ್ ಅಥವಾ ಅದರ ಜೊತೆಗೆ ಹೈಡ್ರೋಜನ್ ಗ್ಯಾಸಸ್ ಮತ್ತು ಇತರೆ ಎಲ್ಲಾ ಕಣ ಒಳಗೊಂಡಿರ್ತಕ್ಕಂಥ ಕ್ಲೌಡ್ಸ್ ಗಳಿಗೆ ನಾವು ನೆಬುಲಾಸ್ ಅಂತ ಕರಿತೀವಿ. ಅದೇ ಒಂದು ನಕ್ಷತ್ರ ಜನ್ಮಕ್ಕೆ ಕಾರಣ ಆಗೋದು. ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಬಂದಾಗ. ಓಕೆ ಪ್ರಿಯ ಸ್ನೇಹಿತರೆ, ನೋಡಿ ಹೈಡ್ರೋಜನ್ ಗ್ಯಾಸಸ್ ಗಳಿದಾವೆ ಮತ್ತು ಡಸ್ಟ್ ಪಾರ್ಟಿಕಲ್ಸ್ ಅವೆಲ್ಲ ಒಗ್ಗೂಡ್ತವೆ. ನೋಡಿ 9 ಟ್ರಿಲಿಯನ್ ಅಷ್ಟು ಇದು ವಿಸ್ತಾರಗೊಂಡಿರ್ತಕ್ಕಂಥದ್ದಾಗಿರುತ್ತೆ. ಹೌದಾ, ಧೂಳಿನ ಹರಡುವಿಕೆ 9 ಟ್ರಿಲಿಯನ್ಸ್ ನಷ್ಟು ವಿಸ್ತಾರಗೊಂಡಿರ್ತಕ್ಕಂಥ ಏನು ಅಂತ ಬಂದಾಗ ಇದು ಜ್ಯೋತಿರ್ವಶದಷ್ಟು ವಿಸ್ತಾರಗೊಂಡಿರ್ತಕ್ಕಂಥದ್ದಾಗಿರುತ್ತೆ. ನೋಡೋಣ ಇಲ್ಲಿ ನೋಡಿ, ಈ ನೆಬುಲಾಗಳ ಮಧ್ಯೆ ಗುರುತ್ವಾಕರ್ಷಣ ಬಲ, ಗ್ರಾವಿಟೇಷನಲ್ ಫೋರ್ಸ್ ಇರುತ್ತಲ್ಲ, ಗುರುತ್ವಾಕರ್ಷಣ ಬಲ ರಚನೆಯಾಗಿ ಸಂಕುಚನಗೊಳ್ಳಲು ಶುರುವಾಗುತ್ತೆ. ಇದೇ ನೆಬುಲಾ ಕ್ಲೌಡ್ ಇದೆಯಲ್ಲ, ಅದರ ನಡುವೆ ಗುರುತ್ವಾಕರ್ಷಣ ಬಲಕ್ಕೊಳಗಾಗಿ ಅದು ಸಂಕುಚಿತಗೊಳ್ಳಲು ಶುರುವಾಗುತ್ತೆ, ಸ್ಟ್ರಿಂಕ್ ಆಗುತ್ತೆ ಅದು. ಹೌದಾ, ಅದು ಸ್ಟ್ರಿಂಕ್ ಹಾಕ್ಯಂತೇನು ಹೋಗುತ್ತಲ್ಲ, ಹಾಕ್ಯಂತ ಹೋದಾಗ ಈಗ ನಿರಂತರ ಅದರಲ್ಲಿ ಏನಾಗುತ್ತಂದ್ರೆ ಅದು ಹಿಂಗ್ ಒಗ್ಗೂಡ್ಬೇಕಾದ್ರೆ ಅದರಲ್ಲಿ ಒತ್ತಡ ಹೆಚ್ಚಾಗುತ್ತಲ್ಲ. ಯಾಕೆ ಹೆಚ್ಚಾಗುತ್ತೆ? ಎಲ್ಲಾ ಕಣಗಳು ಒಂದೇ ಕಡೆ ಕೇಂದ್ರೀಕೃತಗೊಳ್ತಿರ್ತವೆ. ಒತ್ತಡ ಹೆಚ್ಚಾಗ್ತಾ ಇದೆ, ಅಲ್ಲಿ ಎಲ್ಲಾ ಕಣಗಳು ಒಂದೇ ಕಡೆ ಕೇಂದ್ರೀಕರಣಗೊಳ್ಳೋದ್ರಿಂದ ಅಲ್ಲಿರ್ತಕ್ಕಂಥ ಸಾಂದ್ರತೆನೂ ಹೆಚ್ಚಾಗುತ್ತೆ. ಹೌದಲ್ವಾ? ದೂರ ವಿಸ್ತಾರವಾಗಿದ್ದ ನೆಬುಲಾ ಕ್ಲೌಡ್ ಸಂಕುಚನಗೊಳ್ತಾ ಹೋಗ್ಬೇಕಾದ್ರೆ ಅದರಲ್ಲಿ ಇರ್ತಕ್ಕಂಥ ಅಣುಗಳ ಒತ್ತಡ ಹೆಚ್ಚಾಗುತ್ತೆ. ಕಾರಣ ಅದರಲ್ಲಿರ್ತಕ್ಕಂಥ ಅಣುಗಳು ಒಗ್ಗೂಡುವುದರಿಂದ ಸಾಂದ್ರತೆ ಹೆಚ್ಚಾಗುತ್ತೆ. ಹೀಗೆ ಒತ್ತಡ ಸಾಂದ್ರತೆ ಹೆಚ್ಚಾಗುವುದರಿಂದ ಅದರಲ್ಲಿ ಉಷ್ಣಾಂಶನೂ ಹೆಚ್ಚಾಕ್ಯಂತ ಹೋಗುತ್ತೆ. ಈಗ ನಿರಂತರ ಕ್ರಿಯೆಯಲ್ಲಿ ಉಷ್ಣಾಂಶ, ಸಾಂದ್ರತೆ ಮತ್ತು ಒತ್ತಡ ತುಂಬಾ ಜಾಸ್ತಿ ಆಗುತ್ತಾ ಹೋಗುತ್ತೆ. ಈ ಕ್ರಿಯೆಯಿಂದ ದಟ್ಟವಾದ ಹಾಟ್ ಬಾಲ್ ರಚನೆ ಆಗಿಬಿಡುತ್ತೆ. ಈಗ ಇರ್ತಕ್ಕಂಥ ನೆಬುಲಾ ಕ್ಲೌಡ್ ಒಂದೇ ಕಡೆ ಕೇಂದ್ರೀಕೃತವಾಗಿ ಒತ್ತಡ, ಉಷ್ಣಾಂಶ ಹೆಚ್ಚಾಗಿ ಅದು ಒಂದು ಹಾಟ್ ಬಾಲ್ ಆಗಿ ರಚನೆ ಆಗುತ್ತೆ. ಅದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಪ್ರೋಟೋಸ್ಟಾರ್ ಅಂತ ಕರಿತೀವಿ. ನೋಡಿ, ನೆಬುಲಾ ಕ್ಲೌಡ್ಸ್ ಏನಾಗ್ತಾ ಇದೆ, ಸಂಕುಚನಗೊಂಡು ಒಂದು ಹಾಟ್ ಬಾಲ್ ಕ್ರಿಯೇಟ್ ಆಗ್ತಾ ಇದೆ. ಆ ಹಾಟ್ ಬಾಲ್ ನಾವೇನ್ ಕರಿತಾ ಇದೀವಿ? ಪ್ರೋಟೋಸ್ಟಾರ್. ಹಾಟ್ ಬಾಲ್ ನ ಪ್ರೋಟೋಸ್ಟಾರ್ ಅಂತ ಕರಿತೀವಿ. ಇದು ನಕ್ಷತ್ರದ ರಚನೆಯ ಪ್ರಾರಂಭಿಕ ಹಂತವಾಗಿರುತ್ತೆ. ನಕ್ಷತ್ರದ ರಚನೆ ಪ್ರಾರಂಭಿಕ ಹಂತ ಅಂದ್ರೆ ಈಗ ತಾನೇ ಜನ್ಮ ತಾಳುತ್ತಿರುವ ನಕ್ಷತ್ರ. ಪ್ರಿಯ ಸ್ನೇಹಿತರೆ, ಗ್ಯಾಲಕ್ಸಿಯಲ್ಲಿ ಇರ್ತಕ್ಕಂಥ ಧೂಳಿನ ಕಣಗಳು, ಹೈಡ್ರೋಜನ್ ಪರಮಾಣುಗಳಿಂದ ರಚನೆಯಾದ ನೆಬುಲಾಸ್ ಕ್ಲೌಡ್ಸ್ ಗಳು ಸಂಕೋಚನಗೊಳ್ತಾ ಒತ್ತಡ, ಸಾಂದ್ರತೆ ಮತ್ತು ಉಷ್ಣಾಂಶ ಹೆಚ್ಚಾಗುವ ಕಾರಣ ಅದು ಒಂದು ದೈತ್ಯ ಚೆಂಡಿನಾಕಾರದಲ್ಲಿ ರಚನೆ ಆಗುತ್ತೆ. ನಾವು ಅದನ್ನ ಪ್ರೋಟೋಸ್ಟಾರ್ ಅಂತ ಕರಿತೀವಿ. ಈ ಪ್ರೋಟೋಸ್ಟಾರ್ ಏನಿದೆಯಲ್ಲ, ಈ ಪ್ರೋಟೋಸ್ಟಾರ್ ಇನ್ನು ಹೆಚ್ಚಾಗಿ ತನ್ನ ಗುರುತ್ವಾಕರ್ಷಣ ಬಲದಿಂದ ಆ ತನ್ನಲ್ಲಿರ್ತಕ್ಕಂಥ ಗ್ಯಾಸ್ಗಳು ಹಾಗೂ ಇತರೆ ಧೂಳಿನ ಕಣಗಳನ್ನು ಸೆಳೆದುಕೊಳ್ಳಲು ದೊಡ್ಡದಾಗ್ತಾ ಹೋಗುತ್ತೆ. ಈಗ ಅದನ್ನ ರಚನೆ ಆಯ್ತಲ್ಲ, ಈಗ ಅದು ಪ್ರೋಟೋಸ್ಟಾರ್, ಅಲ್ಲಿ ಇರ್ತಕ್ಕಂಥ ಸುತ್ತ ಇರ್ತಕ್ಕಂಥ ಇತರೆ ಗ್ಯಾಲಕ್ಸಿಯಲ್ಲಿ ಇರ್ತಕ್ಕಂಥ ಇತರೆ ನೆಬುಲಾಸ್ ಇರ್ತಾವಲ್ಲ ಕ್ಲೌಡ್ಸ್, ಅವುಗಳನ್ನ ತನ್ನೊಂದಿಗೆ ಎಳ್ಕಂತ ಹೋಗುತ್ತೆ. ಈ ರೀತಿ ತನ್ನೊಂದಿಗೆ ಸುತ್ತ ಇರ್ತಕ್ಕಂಥ ಡಸ್ಟ್ ಪಾರ್ಟಿಕಲ್, ನೆಬುಲಾಸ್ ಗಳನ್ನೆಲ್ಲ ಎಳ್ಕೊಂಡು ಹೋದಾಗ ಅದ್ರ ಗಾತ್ರ ಏನಾಕ್ಯಂತ ಹೋಗುತ್ತೆ, ಇನ್ನೂ ಇನ್ಕ್ರೀಸ್ ಆಕ್ಯಂತ ಹೋಗುತ್ತೆ. ಹೀಗೆ ಅದ್ರ ಗಾತ್ರ ಹೆಚ್ಚಾಗುತ್ತಾ ಹೋಗುತ್ತೆ. ಇದರಿಂದ ಗುರುತ್ವ ಬಲ ಹೆಚ್ಚಾಗುತ್ತೆ, ಗ್ರಾವಿಟಿ ಇನ್ನೂ ಇನ್ಕ್ರೀಸ್ ಆಗುತ್ತೆ, ಹೆಚ್ಚಾಗುತ್ತಾ ಹೋಗುತ್ತದೆ. ಇದರಿಂದ ತನಗೆ ಅನಿಲ ಮತ್ತು ಧೂಳಿನ ಕಣಗಳು ಸೆಳೆದುಕೊಳ್ಳಲು ಸಹಾಯವಾಗುತ್ತೆ. ಯಾಕೆ ಸಹಾಯವಾಗ್ತಾ ಇದೆ? ಗಾತ್ರ ದೊಡ್ಡದಾಗಿರುವುದರಿಂದ. ಗಾತ್ರ ದೊಡ್ಡದಾದಾಗ ಅದರಲ್ಲಿ ಏನ್ ಹೆಚ್ಚಾಗ್ತಾ ಇದೆ? ಗುರುತ್ವಾಕರ್ಷಣ ಬಲ ಹೆಚ್ಚಾದಾಗ ಬೇರೆ ಇರ್ತಕ್ಕಂಥ ಸುತ್ತ ಇರ್ತಕ್ಕಂಥ ನೆಬುಲಾಸ್ ಕ್ಲೌಡ್ಸ್ ಗಳು ಮತ್ತು ಧೂಳಿನ ಕಣಗಳನ್ನ ಏನ್ ಮಾಡುತ್ತೆ, ಮತ್ತೆ ತನ್ನೊಂದಿಗೆ ಸೆಳೆಸ್ಕೊಂತ ಹೋಗೋದ್ರಿಂದ ಗಾತ್ರ ಏನಕ್ಕೆಂತ ಹೋಗ್ತಾ ಇದೆ? ದೊಡ್ಡದಾಕ್ಯಂತ ಹೋಗ್ತಾ ಇದೆ. ಈ ಕಡೆಯಿಂದ ಸಾಂದ್ರತೆ ಹೆಚ್ಚಾಗುತ್ತೆ, ಅದರಿಂದ ಮತ್ತೆ ಸಾಂದ್ರತೆ ಹೆಚ್ಚಾಗುತ್ತೆ. ಅಣುಗಳು ಡಿಕ್ಕಿ ಹೊಡೆಯೋಕೆ ಪ್ರಾರಂಭವಾಗ್ತವೆ. ಅದ್ರಾಗ ಅವಾಗ ಒಳಗಿರ್ತಕ್ಕಂಥ ಅಣುಗಳು ಚಲನೆಯಾಗಿ ಒಂದಕ್ಕೊಂದು ಡಿಕ್ಕಿ ಹೊಡೆಯಲು ಏನಾಗ್ತವೆ? ಪ್ರಾರಂಭವಾಗ್ತವೆ. ಎಸ್ ಪ್ರಿಯ ಸ್ನೇಹಿತರೆ, ಇದರಿಂದಾಗಿ ಉಷ್ಣಾಂಶ ಮತ್ತು ಒತ್ತಡ ಇನ್ನೂ ಏನಾಕ್ಯಂತ ಹೋಗುತ್ತೆ? ಹೆಚ್ಚಾಕ್ಯಂತ ಹೋಗುತ್ತೆ. ನೋಡೋಣ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಪ್ರಾರಂಭದಲ್ಲಿ ಏನಿತ್ತು? ನೆಬುಲಾಸ್ ಕ್ಲೌಡ್ಸ್ ಇತ್ತು. ಅದು ಅನೇಕ ಡಸ್ಟ್ ಪಾರ್ಟಿಕಲ್, ಹೈಡ್ರೋಜನ್ ಪರಮಾಣುಗಳಿಂದ ಕೂಡಿತ್ತು. ಅದು ಸಂಕೋಚನಗೊಳ್ತಾ ಒಂದು ಪ್ರೋಟೋಸ್ಟಾರ್ ಆಯ್ತು. ಆ ಪ್ರೋಟೋಸ್ಟಾರ್ ಆಗಿದ್ದು ಮತ್ತೆ ಏನ್ ಮಾಡಿತ್ತು? ವಾತಾವರಣದಲ್ಲಿ ಇರ್ತಕ್ಕಂಥ ಇತರೆ ಡಸ್ಟ್ ಪಾರ್ಟಿಕಲ್ಸ್, ಹೈಡ್ರೋಜನ್ ಪರಮಾಣುಗಳನ್ನ ಮತ್ತೆ ತನ್ನೊಂದಿಗೆ ಸೆಳೆಯುತ್ತಾ ಅದು ಇನ್ನೂ ಗಾತ್ರದಲ್ಲಿ ದೊಡ್ಡದಾಗ್ತಾ ಹೋಗ್ತಾ ಇದೆ. ಗಾತ್ರ ಹೆಚ್ಚಾಗ್ತಾ ಇದ್ದಂತೆ ಗುರುತ್ವಾಕರ್ಷಣ ಹೆಚ್ಚಾಗುತ್ತೆ. ಗುರುತ್ವ ಹೆಚ್ಚಾಗೋದ್ರಿಂದ ಸುತ್ತ ಇರ್ತಕ್ಕಂಥ ಎಲ್ಲಾನು ತನ್ನೊಂದಿಗೆ ಸೆಳೆದುಕೊಳ್ಳುತ್ತೆ. ಇದರಿಂದ ಅದರಲ್ಲಿ ಒತ್ತಡ, ಉಷ್ಣಾಂಶ ಹೆಚ್ಚಾಗುತ್ತಾ ಹೋಗುತ್ತೆ. ತಾನೇ ಈಗ ಪ್ರೋಟೋಸ್ಟಾರ್ ಅಲ್ಲಿ ಮತ್ತೆ ಒತ್ತಡ, ಉಷ್ಣಾಂಶ ಗಾತ್ರದಲ್ಲಿ ದೊಡ್ಡದಾಗ್ತಾ ಇದೆ. ಹೀಗೆ ದೊಡ್ಡದಾಗ್ತಾ ಹೋಗ್ಬೇಕಾದ್ರೆ ಉಷ್ಣಾಂಶ ಮತ್ತು ಒತ್ತಡ ಹೆಚ್ಚಾಗಲು ಶುರುವಾದಾಗ
ಅದನ್ನೇ ಕಾದು ಕುಳಿತಿರುತ್ತೆ ಹೈಡ್ರೋಜನ್ ಪರಮಾಣು. ಹೀಗೆ ಇದೇ ಹೆಚ್ಚಿನ ಉಷ್ಣಾಂಶಕ್ಕೆ ಕಾದು ಕುಳಿತಿರುವ ಜಲಜನಕದ ಪರಮಾಣುಗಳು ನೋಡಿ, ಇಲ್ಲಿಂದ ಸ್ಟಾರ್ಟ್, ಬಹಳ ಇಂಪಾರ್ಟೆಂಟ್. ಜಲಜನಕದ ಪರಮಾಣುಗಳು ಹೈಡ್ರೋಜನ್ ಆಟಮ್ಸ್ ಅಂತ ನಾವು ಕರಿತೀವಿ. ಸಮ್ಮಿಲನ ಹೊಂದಿ ಹೀಲಿಯಂಗಳಾಗಿ ಬದಲಾಗೋಕೆ ಶುರುವಾಗುತ್ತೆ. ಹೆಂಗ್ ನೋಡೋಣ, ಹೈಡ್ರೋಜನ್ ಪರಮಾಣುಗಳು ಇದರಲ್ಲಿ ಇದಾವ ತಾನೇ. ಈಗ ವಿಶ್ವದಲ್ಲಿ ಅತಿ ಹೆಚ್ಚು ಕಂಡುಬರುವ ಅನಿಲ ಯಾವುದು? ಹೈಡ್ರೋಜನ್. ಹಗುರವಾದ ಹೈಡ್ರೋಜನ್ ಎನ್ನುವ ಅನಿಲಗಳು ಈ ಧೂಳಿನಲ್ಲಿ ಕೂಡಿರುವುದರಿಂದ ಅವುಗಳು ಏನು ಮಾಡ್ತವೆ ಅಂತಂದ್ರೆ, ಉಷ್ಣಾಂಶ ಹೆಚ್ಚಾದಂತೆ ಜಲಜನಕದ ಪರಮಾಣುಗಳು ಸಮ್ಮಿಲನ ಹೊಂದಿ ಹೀಲಿಯಂಗಳಾಗಿ ಬದಲಾಗೋಕೆ ಶುರುವಾಗುತ್ತೆ. ಯಾವ ರೀತಿ ಸಮ್ಮಿಲನ ಹೊಂದಿ ಹೀಲಿಯಂ ಆಗಿ ಬದಲಾಗುತ್ತೆ ಅಂತ ನೋಡೋದಾದ್ರೆ, ಪ್ರಿಯ ಸ್ನೇಹಿತರೆ, the two hydrogen atoms combined created a new helium atom ಅಂತ ಕರೀತಾರೆ. ಅಂದ್ರೆ ಎರಡು ಹೈಡ್ರೋಜನ್ ಪರಮಾಣುಗಳಿಂದ ಒಂದು ಹೀಲಿಯಂ ಪರಮಾಣು ಜನನ ತಾಳುತ್ತೆ. ಯಾವುದರಲ್ಲಿ? ಪ್ರೋಟೋಸ್ಟಾರ್ ಅಲ್ಲಿ ಈಗ ಸ್ಟಾರ್ಟ್ ಆಗ್ತಾ ಇದೆ ಆ ಕ್ರಿಯೆ. ಯಾಕೆ ಸ್ಟಾರ್ಟ್ ಆಗ್ತಾ ಇದೆ? ಅದು ಒತ್ತಡ ಉಷ್ಣಾಂಶ ಹೆಚ್ಚಾಗೋದ್ರಿಂದ ಅದರಲ್ಲಿ ಈ ಒಂದು ಹೈಡ್ರೋಜನ್ ಪರಮಾಣುಗಳ ಒಂದು ತಾಡು ಆಗುವುದರಿಂದ, ಒಂದಕ್ಕೊಂದು ತಾಡುವುದರಿಂದ ಈ ಒಂದು ಪ್ರಕ್ರಿಯೆ ನಡೀತಿರುತ್ತೆ. ಇಲ್ಲಿ ನೋಡಿ, ಟೂ ಹೈಡ್ರೋಜನ್, ಹೈಡ್ರೋಜನ್ ಹೈಡ್ರೋಜನ್. ಇಲ್ಲಿ ನೋಡಿ ಬೇಕಾದ್ರೆ ಹೈಡ್ರೋಜನ್ ಇಲ್ಲಿ ಯಾವ್ದಿದೆ ಅಂದ್ರೆ ಡ್ಯೂಟೇರಿಯಂ ಇದೆ. ಎರಡು ಪರಮಾಣುಗಳಿಂದ ಕೂಡಿದ್ದು, ಮೂರು ಪರಮಾಣುಗಳಿಂದ ಕೂಡಿದ್ದು ಟ್ರಿಟೇರಿಯಂ ಇದೆ. ಇದು ಹೈಡ್ರೋಜನ್, ಇದು ಹೈಡ್ರೋಜನ್. ಎರಡು ಹೈಡ್ರೋಜನ್ ಪರಮಾಣುಗಳೇನಾಗ್ತವೆ? ಸಮ್ಮಿಲನ ಫ್ಯೂಷನ್ ಆಗುತ್ತೆ, ಸಮ್ಮಿಲನ ಆಗುತ್ತೆ. ಸಮ್ಮಿಲನ ಆದಾಗ ಒಂದು ಹೊಸ ಅಣು ರಚನೆ ಆಗುತ್ತೆ. ಯಾವುದು? ಹೀಲಿಯಂ. ಎರಡು ಅಣುಗಳು ಸಮ್ಮಿಲನ ಹೊಂದಿ ಒಂದು ಹೊಸ ಅಣು ಯಾವ್ದು ರಚನೆ ಆಗ್ತದೆ? ಹೀಲಿಯಂ. ಹೀಲಿಯಂ ಯಾವಾಗ ಹೊಸ ಅಣು ರಚನೆ ಆಯ್ತು, ರಚನೆ ಆಗ್ಬೇಕಾದ್ರೆ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಎನರ್ಜಿ ಯಾವ್ದ್ರಿಂದ ಕೊಡುತ್ತೆ ಅಂದ್ರೆ ಉಷ್ಣಾಂಶ ಮತ್ತು ಬೆಳಕನ್ನ ಕೊಡುತ್ತೆ. ಇದರಂಗ ಪ್ರಾರಂಭಿಕ ಹಂತದ ನಕ್ಷತ್ರದ ಕೇಂದ್ರದಲ್ಲಿ ನಡೆಯುವ ಈ ಒಂದು ಹೈಡ್ರೋಜನ್ ಪರಮಾಣುಗಳ ಸಂಯೋಗ ಕ್ರಿಯೆ, ಆ ಒಂದು ಬೈಜಿಕ ಸಮ್ಮಿಲನ ಕ್ರಿಯೆಯಿಂದ ಹೊಸ ಒಂದು ಅಣು ರಚನೆ ಆಗ್ತಾ ಇದೆ ಹೀಲಿಯಂ. ಈ ಹಂತದಲ್ಲಿ ಅದರಿಂದ ಉಷ್ಣಾಂಶ ಮತ್ತು ಬೆಳಕು ಏನಾಗುತ್ತೆ? ಹೊರಸೂಸಲು ಪ್ರಾರಂಭಿಸುತ್ತೆ. ನೋಡಿ, ಹೊರಸೂಸಲು ಪ್ರಾರಂಭಿಸುತ್ತೆ. ಈ ಕ್ರಿಯೆ ಸೂರ್ಯನ ಕೇಂದ್ರ ಭಾಗದಲ್ಲಿ ನಡೀತಿರುತ್ತೆ. ಈ ಕ್ರಿಯೆಯಿಂದ ನಾವು ಸೂರ್ಯನಲ್ಲಿ ನಿರಂತರವಾಗಿ ನಡೆಯುವ ಬೈಜಿಕ ಸಮ್ಮಿಲನ ಕ್ರಿಯೆ ನ್ಯೂಕ್ಲಿಯರ್ ಫ್ಯೂಷನ್ ಎಂದು ಕರೆಯುತ್ತೇವೆ. ಈಗೂ ಸಹ ಈ ಒಂದು ಪ್ರಕ್ರಿಯೆ ನಡೆಯುವುದರಿಂದನೇ ನಮಗೆ ಸೂರ್ಯನಿಂದ ಬೆಳಕು ಮತ್ತು ಉಷ್ಣಾಂಶ ಸಿಗಲು ಸಾಧ್ಯ. ಅದರಿಂದ ಭೂಮಿಯ ಮೇಲೆ ಜೀವಿಗಳು ಬದುಕುಳಿಯಲು ಸಾಧ್ಯ. ಈ ಕ್ರಿಯೆಯಿಂದ ನಡೆಯುವುದರಿಂದ ನಮಗೆ ಉಷ್ಣಾಂಶ ಮತ್ತು ಬೆಳಕು ಸೂರ್ಯನಿಂದ ಬರಲು ಸಾಧ್ಯವಾಗಿರುತ್ತೆ. ನೋಡಿ, ನ್ಯೂಕ್ಲಿಯರ್ ಫ್ಯೂಷನ್ ಕ್ರಿಯೆಯಿಂದ ಸೂರ್ಯನ ಕೇಂದ್ರದಲ್ಲಿ ಅಗಾಧ ಪ್ರಮಾಣದ ಶಕ್ತಿ ರಚನೆ ಆಗುತ್ತದೆ. ಇದರಿಂದ ಒಳಗಡೆ ನಡೀತಾ ಇದೆ ಈಗ ಏನು ಬೈಜಿಕ ಸಮ್ಮಿಲನ ಕ್ರಿಯೆ ನಡೀತಾ ಇದೆ. ಆ ಕ್ಷಣದಿಂದ ಅದು ನಿಜವಾದ ನಕ್ಷತ್ರವಾಗಿ ಬದಲಾಗುತ್ತೆ. ಯಾಕಂದ್ರೆ ತನ್ನದೇ ಆದ ಸ್ವಯಂ ಪ್ರಕಾಶತೆ ಬೆಳಕನ್ನು ಪಡೆದುಕೊಂಡ್ಬಿಡ್ತು. ಯಾಕೆ ಪಡ್ಕೊಂಡ್ಬಿಡ್ತು? ಹೈಡ್ರೋಜನ್ ಪರಮಾಣುಗಳ ಸಂಯೋಜನ ಕ್ರಿಯೆಯಿಂದ ಹೀಲಿಯಂ ರಚನೆ ಆಗ್ತದೆ. ಹೀಲಿಯಂ ರಚನೆ ಆಗ್ಬೇಕಾದ್ರೆ ಏನಾಗುತ್ತೆ? ಉಷ್ಣಾಂಶ ಬೆಳಕು ಅದರಿಂದ ಹೊರಸೂಸುತ್ತೆ. ಈ ಒಂದು ಕ್ರಿಯೆಯಿಂದ ಅದು ನಕ್ಷತ್ರವಾಗಿ ಬದಲಾಗಕ್ಕೆ ಕಾರಣವಾಗಿತ್ತು. ಕಾರಣ ಬೈಜಿಕ ಸಮ್ಮಿಲನ ಕ್ರಿಯೆನೇ ಆಗಿರುತ್ತೆ. ಹೌದಲ್ವಾ? ಎಸ್. ಹೀಗೆ ಒಂದು ನ್ಯೂಕ್ಲಿಯರ್ ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಆ ಪ್ರೋಟೋಸ್ಟಾರ್ ಅಲ್ಲಿ. ಈಗ ಸ್ಟಾರ್ಟ್ ಆದಾಗ ಅದು ತನ್ನ ಸ್ವಯಂ ಪ್ರಕಾಶತೆ ಬೆಳಕನ್ನು ಪಡೆದುಕೊಳ್ಳುತ್ತಾ ಹೋಗುತ್ತೆ. ನೋಡಿ, ನೆಬುಲಾದಿಂದ ಬರ್ತಾ ಇದೀವಿ ನಾವೀಗ. ಈಗ ಮುಂದೆ ಬಂದ್ವಿ. ನೆಕ್ಸ್ಟ್ ನೋಡೋದಾದ್ರೆ, ವಾಟ್ ಈಸ್ ದ ಮೇನ್ ಸೀಕ್ವೆನ್ಸ್ ಆಫ್ ದ ಸ್ಟಾರ್? ಅಂದ್ರೆ ನಕ್ಷತ್ರದ ಮುಖ್ಯ ಅನುಕ್ರಮ ಯಾವ್ದಾಗಿರುತ್ತೆ? ಇಲ್ಲಿ ನೋಡಿ, ದ ಔಟ್ವರ್ಡ್ ಪ್ರೆಷರ್ caused by nuclear fusion reaction is balanced by inward gravitational pressure or force. ಅಂದ್ರೆ ಏನ್ ಹೇಳ್ತಾರೆ ಅವನಂದ್ರೆ, ಬೈಜಿಕ ಸಮ್ಮಿಲನ ಕ್ರಿಯೆಯಿಂದ ರಚನೆಯಾಗುವ ಬಾಹ್ಯ ಒತ್ತಡ ಮತ್ತು ಗುರುತ್ವಾಕರ್ಷಣದ ರಚನೆಯಾಗಿರುವ ಆಂತರಿಕ ಒತ್ತಡ ಸಮತೋಲನವಾಗಿರುತ್ತೆ, ಬ್ಯಾಲೆನ್ಸ್ ಇರುತ್ತೆ. ಯಾವ್ದಾದ್ರು ನ್ಯೂಕ್ಲಿಯರ್ ಫ್ಯೂಷನ್ ಫೋರ್ಸ್ ಅಂಡ್ ಗ್ರಾವಿಟೇಷನಲ್ ಫೋರ್ಸ್, ಎರಡು ಫೋರ್ಸ್ ಏನಿದಾವೆ ಬ್ಯಾಲೆನ್ಸ್ ಇರುತ್ತೆ. ಈ ರೀತಿ ನೋಡಿ, ನ್ಯೂಕ್ಲಿಯರ್ ಫ್ಯೂಷನ್ ಫೋರ್ಸ್ ಒಳಗಡೆಯಿಂದ ರಚನೆ ಆಗ್ತಾ ಇದೆ, ಒಳಗಿಂದ ಒತ್ತಡ ಗ್ರಾವಿಟೇಷನಲ್ ಫೋರ್ಸ್ ಏನಾಗ್ತಾ ಇದೆ, ಎರಡೂ ಬ್ಯಾಲೆನ್ಸ್ ಇರ್ತವೆ ಈ ಹಂತದಲ್ಲಿ. ಈ ಸಮತೋಲನ ಬ್ಯಾಲೆನ್ಸ್ ಯಾವ್ಯಾವ ಫೋರ್ಸ್? ಒಂದು ಗ್ರಾವಿಟೇಷನಲ್ ಫೋರ್ಸ್, ಇನ್ನೊಂದು ನ್ಯೂಕ್ಲಿಯರ್ ಫ್ಯೂಷನ್ ಫೋರ್ಸ್. ಎರಡು ಏನಿದಾವೆ? ಬ್ಯಾಲೆನ್ಸ್ ಇದಾವೆ. ಎರಡು ಏನಿದಾವೆ? ಬ್ಯಾಲೆನ್ಸ್ ಇದಾವೆ, ಸಮತಲವಾಗಿದ್ದಾವೆ. ಹೌದಾ? ಈ ಸಮತಲನದ ಆಗಿರುವುದರಿಂದ ಬಹು ವರ್ಷಗಳ ಕಾಲ, ಅಂದರೆ ಬಿಲಿಯನ್ ಆಫ್ ಇಯರ್ಸ್ ಗಳಷ್ಟು ಸ್ಥಿರವಾಗಿ ಜಗತ್ತಿಗೆ ಬೆಳಕನ್ನು ಉಷ್ಣಾಂಶ ನೀಡಲು ಸಾಧ್ಯ. ಎರಡೂ ಬ್ಯಾಲೆನ್ಸ್ ಇರಬೇಕು. ಯಾವ್ದ್ಯಾವ್ದು? ಗುರುತ್ವಾಕರ್ಷಣ ಬಲದ ಒತ್ತಡ ಮತ್ತು ಬೈಜಿಕ ಸಮ್ಮಿಲನ ಕ್ರಿಯೆಯ ಒತ್ತಡ, ಎರಡೂ ಬ್ಯಾಲೆನ್ಸ್ ಇರಬೇಕು. ಎರಡು ಏನಿರಬೇಕು? ಬ್ಯಾಲೆನ್ಸ್. ಎರಡೂ ಬ್ಯಾಲೆನ್ಸ್ ಇರೋದ್ರಿಂದ ನಮಗೆ ಬಹು ವರ್ಷಗಳ ಕಾಲ ಜಗತ್ತಿಗೆ ಬೆಳಕನ್ನು ಮತ್ತು ಉಷ್ಣಾಂಶ ನೀಡಲು ಸಾಧ್ಯ. ಈ ಕ್ರಿಯೆ ಪ್ರಸ್ತುತ ಸೂರ್ಯನಲ್ಲಿ ನಡೀತಾ ಇದೆ, ಬ್ಯಾಲೆನ್ಸೇ ನಡೀತಾ ಇರುತ್ತೆ. ಗ್ರಾವಿಟೇಷನಲ್ ಫೋರ್ಸ್ ಬ್ಯಾಲೆನ್ಸ್ ಇರುತ್ತೆ ಅಂಡ್ ಅದ್ರ ಜೊತೆಗೆ ನ್ಯೂಕ್ಲಿಯರ್ ಫ್ಯೂಷನ್ ಬಿ ಬ್ಯಾಲೆನ್ಸ್ ಇರುತ್ತೆ. ಅದು ಇರೋದ್ರಿಂದ ನಮಗೆ ಬಹು ವರ್ಷಗಳ ಕಾಲ ಸೂರ್ಯನಿಂದ ಬೆಳಕು ಮತ್ತು ಉಷ್ಣಾಂಶ ಪಡೆಯಲು ಸಾಧ್ಯ. ನೋಡಿ, ಇದರ ಅರ್ಥ ನಮಗೆ ಏನ್ ತಿಳ್ಕೋಬೇಕಂದ್ರೆ, ಒಂದು ಸೂರ್ಯನಲ್ಲಿ ನಿಜವಾದ ಇಂಧನ ಯಾವ್ದಾಗಿರುತ್ತೆ? ಹೈಡ್ರೋಜನ್ ಅಂತ ಅರ್ಥ. ಇದರ ಅರ್ಥ ಜಲಜನಕ ಪರಮಾಣು ಸೂರ್ಯನ ಪ್ರಮುಖ ಇಂಧನ. ಯಾಕೆ? ಆ ಇಂಧನ ಇರುವುದರಿಂದ ನಮಗೆ ಏನ್ ಸಿಗ್ತಾ ಇದೆ? ಬೆಳಕು, ಅದರ ಜೊತೆಗೆ ಉಷ್ಣಾಂಶ. ಹಾಗಾಗಿ ಅವನ ಒಂದು ಪ್ರಮುಖ ಇಂಧನ ಯಾವ್ದಾಗಿರುತ್ತೆ? ದ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಆರ್ ದ ಫ್ಯೂಲ್ ಆಫ್ ಸ್ಟಾರ್ ಆರ್ ಸನ್. ಸನ್ ಇಸ್ ಆಲ್ಸೋ ಕಾಲ್ಡ್ ಸ್ಟಾರ್.
ಮೀಡಿಯಂ ಸ್ಟಾರ್. ಹೌದಲ್ವಾ? ನೋಡಿ, ಈ ಪ್ರಕ್ರಿಯೆ 24x7 ನಡೀತಾ ಇರುತ್ತೆ. ಏನು? 9x10⁻37 ನ್ಯೂಕ್ಲಿಯರ್ ರಿಯಾಕ್ಷನ್ ಪರ್ ಸೆಕೆಂಡ್ಗೆ ಈ ಒಂದು ನ್ಯೂಕ್ಲಿಯರ್ ಫ್ಯೂಷನ್ ಒಳಗಡೆ ನಡೀತಾ ಇರುತ್ತೆ. ಬೈಜಿಕ ಸಮ್ಮಿಲನ ಕ್ರಿಯೆ ಅದು ನಡೆಯೋದ್ರಿಂದ ನಮಗೆ ಉಷ್ಣಾಂಶ ಬರಲು ಸಾಧ್ಯ, ಬೆಳಕು ಬರಲು ಸಾಧ್ಯ. ಯಾರಿಂದ? ಸೂರ್ಯನಿಂದ. ಯಾವ ಪ್ರಕ್ರಿಯೆ ನಡೆಯೋದ್ರಿಂದ? ಬೈಜಿಕ ಸಮ್ಮೇಳನ ಪ್ರಕ್ರಿಯೆ ನಡೆಯೋದ್ರಿಂದ. ಸೂರ್ಯನಲ್ಲಿ ಈ ಕ್ರಿಯೆ ನಡೀತಾ ಇದೆ ಈಗ. ಹೌದಾ? ನೋಡಿ, ಪ್ರೆಷರ್ ಅಂಡ್ ಗ್ರಾವಿಟಿ. ಯಾವ್ದು ಪ್ರೆಷರ್ ಇದು? ನ್ಯೂಕ್ಲಿಯರ್ ಫ್ಯೂಷನ್ ಪ್ರೆಷರ್, ಗ್ರಾವಿಟೇಷನ್ ಪ್ರೆಷರ್ ಎರಡು ಏನಿದೆ? ಬ್ಯಾಲೆನ್ಸ್ಡ್ ಇದೆ. ಹೌದಾ? ನೋಡಿ, ಇಲ್ಲಿ ನೋಡಿ, ಮುಂದೆ ನೋಡಿ. ಹೀಗೆ ಸುಮಾರು ಬಿಲಿಯನ್ ವರ್ಷಗಳ ನಂತರ ಹೈಡ್ರೋಜನ್ ಪರಮಾಣುಗಳು ನಿಧಾನವಾಗಿ ಕಡಿಮೆಯಾಗುತ್ತಾ ಬರುತ್ತವೆ. ಹೈಡ್ರೋಜನ್ ಪರಮಾಣುಗಳು ನಿಧಾನವಾಗಿ ಕಡಿಮೆಯಾಗುತ್ತಾ ಬರುತ್ತವೆ. ಮತ್ತೆ ಮುಂದೊಂದು ದಿನ ಖಾಲಿಯಾಗುತ್ತದೆ. ಏನು? ಹೈಡ್ರೋಜನ್ ಪರಮಾಣುಗಳು. ಯಾಕ? ಹೈಡ್ರೋಜನ್ ಏನಾಗಿ ಬದಲಾಗ್ತವೆ? ಹೀಲಿಯಂ. ಮತ್ತೆ ಹೈಡ್ರೋಜನ್ಗಳು ಹೀಲಿಯಂ ಆಗಿ ಬದಲಾಗಬೇಕಾದ್ರೆ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಕಡಿಮೆ ಆಗ್ತಾ ಮುಂದೊಂದು ಏನಾಗ್ಬಿಡುತ್ತೆ? ಖಾಲಿ ಆಗ್ಬಿಡುತ್ತೆ. ಯಾಕೆ ಹೇಳಿ? ಎರಡು ಹೈಡ್ರೋಜನ್ ಪರಮಾಣುಗಳು ಡ್ಯೂಟೇರಿಯಂ ಎರಡು ಸಮ್ಮಿಲನ ಹೊಂದಿ ಒಂದು ನ್ಯೂಟ್ರಾನ್ ಪಾಸ್ ಆಗುತ್ತೆ. ಉಳಿದಿದ್ದು ಒಂದು ಹೊಸ ಹೀಲಿಯಂ ರಚನೆ ಆಗ್ಬೇಕಾದ್ರೆ ಒಂದು ಎನರ್ಜಿ ಬರುತ್ತೆ. ಆ ಎನರ್ಜಿನೇ ಬೆಳಕು ಮತ್ತು ಉಷ್ಣಾಂಶ. ಆಗ ಬೈಜಿಕ ಸಮ್ಮಿಲನ ಕ್ರಿಯೆ ಅಂತ್ಯಗೊಳ್ಳುತ್ತದೆ. ಯಾಕೆ ಅಂತ್ಯಗೊಳ್ಳುತ್ತದೆ? ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಕಡಿಮೆ ಆಗುವುದರಿಂದ. ಆಗ ಇದರಿಂದ ನಕ್ಷತ್ರ ಅಥವಾ ಸೂರ್ಯನು ಸಣ್ಣದಾಗುತ್ತಾ, ಒಗ್ಗೂಡುತ್ತಾ, ಕುಬ್ಜವಾಗುತ್ತಾ ಹೋಗುತ್ತದೆ. ಯಾಕೆ? ಇದರಲ್ಲಿ ಬೈಜಿಕ ಸಮ್ಮಿಲನ ಕ್ರಿಯೆ ತುಂಬಾ ಕಡಿಮೆಯಾಗಿ ಹೋಗ್ತಾ ಇದೆ. ಹೀಗೆ ಬೃಹತ್ ಗಾತ್ರದಲ್ಲಿರುವ ಸೂರ್ಯ ತನ್ನಲ್ಲಿ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಳ್ಳುವುದರಿಂದ ನಿರಂತರವಾಗಿ ಅವನ ಗಾತ್ರ ಕಡಿಮೆಯಾಗಲು ಕಾರಣ. ಬೈಜಿಕ ಸಮ್ಮಿಲನ ಕ್ರಿಯೆ ನಿರಂತರ ಕಡಿಮೆಯಾಗಿ ಅವನ ಗಾತ್ರ ಚಿಕ್ಕದಾಗುತ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಹೈಡ್ರೋಜನ್ ಫ್ಯೂಲ್ ಎಷ್ಟಿದೆ, ಇಲ್ಲಿ ಬರ್ತಾ ಕಡಿಮೆ ಆಗಿ ತನ್ನ ಗಾತ್ರದಲ್ಲಿ ಕುಗ್ಗುತ್ತಾ ಹೋಗುತ್ತಿದ್ದಾನೆ. ಯಾರು? ಸೂರ್ಯ ಅಥವಾ ನಕ್ಷತ್ರ. ನೋಡಿ, ಫೋರ್ಸ್ ಅವಾಗೇನಿತ್ತು? ಬ್ಯಾಲೆನ್ಸ್ ಇತ್ತು. ಫೋರ್ಸ್ ಅವಾಗ ಬ್ಯಾಲೆನ್ಸ್ಡ್ ಇತ್ತು. ಭಯಂಕರ ಹೀಟ್ ಇದೆ ಮರೆಯ, ಕ್ಷಮಿಸಿ. ಅವಾಗಡೆ ಗ್ರಾವಿಟೇಷನಲ್ ಫೋರ್ಸ್ ಅಂಡ್ ನ್ಯೂಕ್ಲಿಯರ್ ಫೋರ್ಸ್ ಏನಿತ್ತು? ಬ್ಯಾಲೆನ್ಸ್ಡ್ ಇತ್ತು. ಇಲ್ಲಿ ನೋಡಿ, ದ ಇನ್ವರ್ಡ್ ಗ್ರಾವಿಟೇಷನಲ್ ಪ್ರೆಷರ್ ಬಿಕಮ್ಸ್ ಮೋರ್ ದೆನ್ ದಟ್ ಆಫ್ ಔಟ್ವರ್ಡ್ ಪ್ರೆಷರ್. ಅಂದ್ರೆ ಆಂತರಿಕ ಬೈಜಿಕ ಸಮ್ಮಿಲನ ಒತ್ತಡಕ್ಕಿಂತ, ಆಂತರಿಕವಾಗಿ ನಡೀತಾ ಇದೆಯಲ್ಲ ನ್ಯೂಕ್ಲಿಯರ್ ಫ್ಯೂಷನ್, ಎರಡು ಪರಮಾಣುಗಳ ಹೈಡ್ರೋಜನ್ ಪರಮಾಣುಗಳ ಹೀಲಿಯಂ, ಆ ಒತ್ತಡಕ್ಕಿಂತ ಗುರುತ್ವಾಕರ್ಷಣ ಬಲದ ಒತ್ತಡ ಅಧಿಕವಾಗುತ್ತೆ. ಯಾಕಂದ್ರೆ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಕಡಿಮೆಯಾಗುವುದರಿಂದ ಗುರುತ್ವ ಬಲ ಬಾಹ್ಯವಾಗಿ ಹೆಚ್ಚಾಗುತ್ತೆ. ಹೀಗೆ ಬಾಹ್ಯ ಗುರುತ್ವಾಕರ್ಷಣ ಬಲ ಒತ್ತಡ ಹೆಚ್ಚಾಗುತ್ತೆ. ಅಂದ್ರೆ ಇದರಿಂದ ನಕ್ಷತ್ರ ಅಥವಾ ಸೂರ್ಯನು ಸಣ್ಣದಾಗುತ್ತಾ ಒಗ್ಗೂಡುತ್ತೆ ಅಂತ ಹೇಳಿದಿವಲ್ಲ. ನೋಡಿ, ಹಿಂಗಿರುತ್ತೆ ನಕ್ಷತ್ರ, ಬರ್ತಾ ಏನಾಗ್ತಾ ಇದೆ? ಸಣ್ಣದಾಗ್ತಾ ಇದೆ. ಯಾಕೆ ಸಣ್ಣದಾಗ್ತಾ ಇದೆ? ಅದರಲ್ಲಿ ಬೈಜಿಕ ಸಮ್ಮಿಲನ ಕ್ರಿಯೆ ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗ್ಬೇಕಾದ್ರೆ ಆಂತರಿಕ ಬೈಜಿಕ ಸಮ್ಮಿಲನ ಒತ್ತಡ ಮತ್ತು ಗುರುತ್ವ ಬಲ ಒತ್ತಡ ಅಧಿಕವಿರೋದಕ್ಕೆ ಕಾರಣ. ಇದು ಸಣ್ಣದಾಗ್ತಾ ಅಂತ ಆಯ್ತು. ಹೀಗೆ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಕಡಿಮೆ ಆಗುವುದರಿಂದ ನಕ್ಷತ್ರದಲ್ಲಿ ನಡೆಯುವ ಬೈಜಿಕ ಸಮ್ಮಿಲನ ಕ್ರಿಯೆ ಕಡಿಮೆಯಾಗಿ ಗಾತ್ರದಲ್ಲಿ ಚಿಕ್ಕದಾಗ್ತಾ ಹೋಗ್ತಾ ಇದೆ. ಇದಕ್ಕೆ ಕಾರಣ ಅಂತ ಬಂದಾಗ ಆಂತರಿಕ ಬೈಜಿಕ ಸಮ್ಮಿಲನ ಕ್ರಿಯೆ ಒತ್ತಡಕ್ಕಿಂತ ಬಾಹ್ಯ ಗುರುತ್ವಾಕರ್ಷಣ ಬಲ ಒತ್ತಡವಾಗಿ ಏನಾಗುತ್ತೆ? ಹೆಚ್ಚಾಗ್ಬಿಡುತ್ತೆ. ಯಾಕಂದ್ರೆ ಎರಡು ಬ್ಯಾಲೆನ್ಸ್ ಮಾಡಕ್ ಬರಂಗಿಲ್ಲ. ಹೌದಾ? ಇಂಬ್ಯಾಲೆನ್ಸ್ ಆಗುತ್ತೆ ಅವಾಗ. ಹೀಗೆ ಒಗ್ಗೂಡುತ್ತಾ ಉಷ್ಣಾಂಶ ಮತ್ತು ಸಾಂದ್ರೀಕರಣಗೊಳ್ತಾ ಹೋಗುತ್ತೆ. ಮತ್ತೆ ಒಗ್ಗೂಡಬೇಕಾದ್ರೆ ಉಷ್ಣಾಂಶ ಮತ್ತೆ ಸಾಂದ್ರತೆ ಹೆಚ್ಚಾಕೆ ಅಂತ ಗೊತ್ತಲ್ಲ, ಅಣುಗಳೇನಾಗ್ತದೆ? ಒಗ್ಗೂಡ್ತಾ ಇದಾವೆ. ಇದರಿಂದ ಬೈಜಿಕ ಸಮ್ಮಿಲನ ಪರಮಾಣುಗಳು ಮತ್ತೆ ಜನ್ಮ ತಾಳುತ್ತವೆ. ಒಳಗಿರ್ತಕ್ಕಂಥ ಬೈಜಿಕ ಸಮ್ಮಿಲನ ಪರಮಾಣುಗಳು, ಹೈಡ್ರೋಜನ್ ಇಂದ ಬೈಜಿಕ ಸಮ್ಮಿಲನ ಪರಮಾಣುಗಳು ಮತ್ತೆ ಜನ್ಮ ತಾಳುತ್ತವೆ. ಆಗ ಮತ್ತೆ ಹಿಗ್ಗಲು ಆರಂಭಿಸುತ್ತೆ. ನೋಡಿ, ದೊಡ್ಡದಿತ್ತು, ಕುಗ್ಗುತ್ತಾ ಮತ್ತೆ ಹಿಗ್ಗಲು ಆರಂಭಿಸುತ್ತೆ. ಆದರೆ ಪ್ರಸ್ತುತ ಪ್ರಾರಂಭವಾಗಿರುವ ಬೈಜಿಕ ಸಮ್ಮಿಲನ ಕ್ರಿಯೆ ಇತ್ತಲ್ಲ, ಪ್ರಸ್ತುತ ಪ್ರಾರಂಭವಾಗಿರುವ ಬೈಜಿಕ ಸಮ್ಮಿಲನ ಕ್ರಿಯೆ ಇದೆಯಲ್ಲ, ಅದು ಪ್ರಾರಂಭಿಕ ಬೈಜಿಕ ಸಮ್ಮಿಲನ ಕ್ರಿಯೆಗಿಂತ ತುಂಬಾ ವ್ಯತ್ಯಾಸವಿರುತ್ತೆ. ಯಾವಾಗ ನೆಬುಲಾಸ್ ಫಾರ್ಮೇಶನ್ ಆದ್ಮೇಲೆ ಪ್ರೋಟೋಸ್ಟಾರ್ ಆಯ್ತು, ಪ್ರೋಟೋಸ್ಟಾರ್ದಲ್ಲಿ ನಡೆಯುವ ಬೈಜಿಕ ಸಮ್ಮಿಲನ ಕ್ರಿಯೆಯಿಂದ ಹೀಲಿಯಂ ಬಿಡುಗಡೆ ಆಗ್ತಾ ಇದಾವೆ ಹೈಡ್ರೋಜನ್ ಪರಮಾಣುಗಳಿಂದ. ಮತ್ತೆ ಅದು ತನ್ನಲ್ಲಿ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಕಡಿಮೆ ಆಗುವುದರಿಂದ ಬೈಜಿಕ ಸಮ್ಮಿಲನ ಕ್ರಿಯೆ ಕಡಿಮೆಯಾಗಿ ಕುಗ್ಗುತ್ತಾ ಹೋಗಿ ಮತ್ತೆ ಹಿಗ್ಗುತ್ತಾ ಇದೆ. ಯಾಕಂದ್ರೆ ಒಗ್ಗೂಡಬೇಕಾದ್ರೆ ಒತ್ತಡ ಉಷ್ಣಾಂಶ ಹೆಚ್ಚಾಗಿ ಮತ್ತೆ ಅದರಲ್ಲಿ ಇರ್ತಕ್ಕಂಥ ಪರಮಾಣುಗಳ ಬೈಜಿಕ ಸಮ್ಮಿಲನ ಕ್ರಿಯೆ ಮಾಡಲು ಶುರುವಾದ ಹಿಗ್ಗುತ್ತೆ. ಬಟ್ ಪ್ರಾರಂಭದ ಬೈಜಿಕ ಸಮ್ಮಿಲನ ಕ್ರಿಯೆಗಿಂತ ತುಂಬಾ ವ್ಯತ್ಯಾಸವಿರುತ್ತೆ. ಏನು ಅಂದರೆ ಹೈಡ್ರೋಜನ್ ಪರಮಾಣುಗಳ ಬೈಜಿಕ ಸಮ್ಮಿಲನ ಕ್ರಿಯೆಯಿಂದ ಹೀಲಿಯಂ ಬಿಡುಗಡೆ ಆಗ್ತಿತ್ತು. ಇಲ್ಲಿ ಹೀಲಿಯಂ ಮಾತ್ರ ಅಲ್ಲ, ಅದರ ಜೊತೆಗೆ ಹೆವಿ ಮೆಟಲ್ಸ್ ಗಳನ್ನು ಸಹ ಬಿಡುಗಡೆ ಮಾಡ್ಕೊಂತ ಹೋಗುತ್ತೆ. ಹೆವಿ ಮೆಟಲ್ಸ್ ಅಂದ್ರೆ ಭಾರವಾದ ಧಾತುಗಳನ್ನು ಸಹ ಏನ್ ಮಾಡುತ್ತೆ? ಬಿಡುಗಡೆ ಮಾಡ್ಕೊಂತ ಹೋಗುತ್ತೆ. ಭಾರವಾದ ಮೂಲ ಧಾತುಗಳು ಅಂತ ಬಂದಾಗ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಬರ್ತಕ್ಕಂಥ
ಹೆವಿ ಮೆಟಲ್ಸ್ ಇದಾವಲ್ಲ, ಐರನ್ ಅನ್ನು ಒಳಗೊಂಡಿರ್ತಕ್ಕಂಥ ಮೆಟಲ್ಸ್ ಗಳನ್ನು ಇಲ್ಲಿ ಭಾರವಾದ ಮೂಲ ಧಾತುಗಳೆಂದರೆ ಆವರ್ತ ಕೋಷ್ಟಕದಲ್ಲಿ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಕಬ್ಬಿಣ ಅಂಶವನ್ನು ಹೊಂದಿರತಕ್ಕಂಥ ಧಾತುಗಳಿಗೆ ನಾವು ಭಾರವಾದ ಧಾತುಗಳು ಅಂತ ಕರಿತೀವಿ. ಅವನು ಸಹ ಇಲ್ಲಿ ಬಿಡುಗಡೆ ಆಗುತ್ತೆ. ಹೀಲಿಯಂ ಅಷ್ಟೇ ಅಲ್ಲ, ಭಾರವಾದ ಧಾತುಗಳನ್ನು ಬಿಡುಗಡೆ ಹಾಕಿ ಅಂತ ಹೋಗುತ್ತಿದ್ರು ಒಳಗಡೆ. ಈಗ ಹೌದಾ, ನೋಡಿ ಇಲ್ಲೊಂದು ಮ್ಯಾಪ್ ಇದೆ, ಕರೆಕ್ಟ್ ಆಗಿ ನೋಡಿ ಡಯಾಗ್ರಾಮ್. ವಿಶ್ವದಲ್ಲಿ ಸೂರ್ಯನು ತುಂಬಾ ಚಿಕ್ಕ ನಕ್ಷತ್ರವೂ ಅಲ್ಲ ಮತ್ತು ತುಂಬಾ ದೊಡ್ಡ ನಕ್ಷತ್ರವೂ ಅಲ್ಲ, ಅವನೊಬ್ಬ ಮಧ್ಯಮ ಗಾತ್ರದ ನಕ್ಷತ್ರವಾಗಿರುತ್ತಾನೆ. ಇವನು ಮಧ್ಯಮ ಗಾತ್ರದ ನಕ್ಷತ್ರವಾಗಿರುವುದರಿಂದ ಸೂರ್ಯನ ಕೊನೆಯ ಕ್ಷಣದಲ್ಲಿ ಕೆಂಪು ದೈತ್ಯವಾಗಿ ಅಂದ್ರೆ ರೆಡ್ ಗೇಂಟ್ ಆಗಿ ಮಾರ್ಪಡ್ತಾನೆ. ತೆಲಗಿರ್ಲಿ, ನಕ್ಷತ್ರದಲ್ಲಿ ದೊಡ್ಡ ಸಣ್ಣ ಮೀಡಿಯಂ ಅಂತಾನೂ ಇದಾವೆ. ಹೌದಾ, ನಮ್ಮ ಸೂರ್ಯ ಮಧ್ಯಮ ಗಾತ್ರದ ನಕ್ಷತ್ರವಾದ ಕಾರಣ ತನ್ನ ಕೊನೆಯ ಹಂತದಲ್ಲಿ ಅವನು ಏನಾಗ್ತಾನೆ ಅಂತಂದ್ರೆ ರೆಡ್ ಜೈಂಟ್ ಆಗಿ ಬದಲಾಗ್ತಾನೆ. ರೆಡ್ ಜೈಂಟ್ ಅಂತ ಬಂದಾಗ ಪ್ರಿಯ ಸ್ನೇಹಿತರೆ, ಅದು ನಾವು ಕೆಂಪು ದೈತ್ಯವಾಗಿ ಅಂತ ಕರಿತೀವಿ. ಹೆಂಗಂತ ನೋಡಿ. ಫಸ್ಟ್ ಏನಿತ್ತು, ನೆಬುಲಾಸ್ ಫಾರ್ಮ್ ಆಯ್ತು. ನೆಬುಲಾಸ್ ಫಾರ್ಮ್ ಆಗಿ ಒಗ್ಗೂಡ್ತಾ ತನ್ನಲ್ಲಿ ಪ್ರೋಟೋಸ್ಟಾರ್ ಆಯ್ತು. ಪ್ರೋಟೋಸ್ಟಾರ್ ಆಗಿ ಬೈಜಿಕ ಸಮ್ಮಿಳಕ ನಡೀತಾ ಒಂದು ನಕ್ಷತ್ರ ಹಾಗೆ ದೊಡ್ಡದಾಗ್ತಾ ಹೋಯ್ತು. ಹೀಗೆ ನಕ್ಷತ್ರ ದೊಡ್ಡದಾಗ್ತಾ ರೆಡ್ ಗೇಂಟ್ ಆಗಿ ಬದಲಾಗ್ತಾ ಇದೆ, ಮತ್ತೆ ಸಣ್ಣದಾಗ್ತಾ ರೆಡ್ ಗೇಂಟ್ ಆಗಿ ಬದಲಾಗ್ತಾ ಇದೆ. ಕಾರಣ ತನ್ನಲ್ಲಿ ಬರೀ ಹೀಲಿಯಂ ಅಲ್ಲ, ಇತರೆ ಇರ್ತಕ್ಕಂಥ ಹೆವಿ ಮೆಟಲ್ಸ್ ಗಳನ್ನು ಇರೋದ್ರಿಂದ. ಇದು ಯಾವಾಗ ಈ ರೀತಿ ರೆಡ್ ಗೇಂಟ್ ನೋಡಿ, ಇಲ್ಲಿಂದ ನೋಡಿ, ಬರ್ತ್ ಸ್ಟೇಜ್ 1 ಬಿಲಿಯನ್ 2 ಬಿಲಿಯನ್ 3 ಬಿಲಿಯನ್ 4 ಬಿಲಿಯನ್ 4.6 ಬಿಲಿಯನ್ ಪ್ರೆಸೆಂಟ್ ನೌ ಸನ್. ದಿಸ್ ಸ್ಟೇಜ್ ಸನ್ ಇಂದ ಇದು ನಮ್ದಲ್ಲ. ನಾವು ಎಲ್ಲಿ 4 ಬಿಲಿಯನ್ 5 ಬಿಲಿಯನ್ ಈ ಕಡೆ ಸ್ವಲ್ಪ ಜಸ್ಟ್ ಹಿಂದಕ್ಕೆ ಬಂದ್ರೆ ಒಂದು 50,000 ಇಲ್ಲ ವರ್ಷಗಳು ಈ ಕಡೆ ನಾವು ಹುಟ್ಟಿದ್ದು. ಮಾನವ ಇಲ್ಲಿ 4-5 ನಡುವೆ ಅಂತ ಆಗ್ತಾನೆ ಭೂಮಿ ಮೇಲೆ. ವಿಚಾರ ಮಾಡಬೇಡಿ, ಮಾನವ ಎನ್ನುವ ಒಂದು ಹೋಮೋಸೆಪಿಯನ್ಸ್ 4-5 ಬಿಲಿಯನ್ ನಡುವೆ ಮಾನವ ಇರಂಗಿಲ್ಲ. ಅವನು ಅಳಗಂಚಿ ಸತ್ತೋಗಿರ್ತಾನೆ. ಹೌದಾ, ನಾನ್ ಸೂರ್ಯನ ಆಯಸ್ ಮಾತಾಡಕತ್ತೀನಿ. ಇಲ್ಲಿ ನಾವ್ ಇಲ್ಲಿ ಅದೀವಿ, ಇಲ್ಲಿ ಎಲ್ಲೇ ಒಂದ್ ಕಡೆ ನಾವು ಮುಂದೆ ಇರಲ್ಲ. 5-6 ನಾವು ಯಾರು ಇರಲ್ಲ ಭೂಮಿ ಮೇಲೆ ಜೀವಿಗಳಲ್ಲಿ, ಯಾರು ಮಾನವ ಎನ್ನುವ ಜೀವಿಗಳು. ಯಾಕಂದ್ರೆ ಇಂದ ಡೈನಾಸರ್ಗಳಿದ್ವು, ಈಗ ಅವಿಲ್ಲ. ಮುಂದೆ ನಾವು ಇರಲ್ಲ. ಮುಂದೆ ಏನಿರ್ತದೆ ಗೊತ್ತಿಲ್ಲ ಭೂಮಿ ಮೇಲೆ, ಸಾರಿ ನಕ್ಷತ್ರದ ಯಾರು ಸೂರ್ಯನ ಗುರುತ್ವ ಬಲದಲ್ಲಿ. ಈಗ ಪ್ರೆಸೆಂಟ್ ಸೂರ್ಯ 4.6 ಬಿಲಿಯನ್ ವರ್ಷಗಳಿದ್ದಾನೆ. ಹೀಗೆ ಮುಂದೆ ಹೋಗ್ತಾ 10 ಬಿಲಿಯನ್ಗೆ ಬಂದಾಗ ಅವನೇನಾಗ್ತಾನೆ, ರೆಡ್ ಗೇಂಟ್ ಆಗ್ತಾನೆ. ಹೌದಾ, ಇಲ್ಲಿ ಆಯ್ನಲ್ಲ ಈ ರೀತಿ ದೈತ್ಯ ಕೆಂಪಾಕಾರದಕ್ಕೆ ನಿರ್ಮಾಣ ಆಗ್ತಾನೆ. ಇವನು ಎಷ್ಟು ದಪ್ಪ ಆಗ್ತಾನೆ ಅಂದ್ರೆ, ಪ್ರಾರಂಭಿಕ ಗ್ರಹಗಳಾದ ಶನಿ, ಬುಧ, ಶನಿ, ಭೂಮಿ ಅಲ್ಲಿ ತನ ಹಿಗ್ತಾನೆ. ಅರ್ಥ ಮಾಡ್ಕೊಳ್ಳಿ, ಭೂಮಿನ ಒಳಗೆ ತಗೊಂಡ್ಬಿಡುತ್ತದು. ಬುಧ, ಶುಕ್ರ, ಶನಿಯನ್ನು ಒಳಗಾಕೊಂಡ್ಬಿಡ್ತಾನೆ ಅವನು. ಪ್ರಾರಂಭಿಕ 3 ಗ್ರಹಗಳು ಬುಧ, ಶುಕ್ರ, ಶನಿ. ಬುಧ ಯಾವುದು, ಶುಕ್ರ, ಭೂಮಿಯನ್ನ ಅಷ್ಟು ಹಿಗ್ತಾನ ಅವನು. ಅಲ್ಲಿ ಅಷ್ಟು ಒಳಗೋಗ್ಬಿಡ್ತಾವು. ಹೌದಾ, ನೋಡಿ ಇಲ್ಲಿದ್ದೀವಲ್ಲ ನಾವೀಗ. ಇಲ್ಲಿ ನೋಡಿ, ವಿಶ್ವದಲ್ಲಿ ಸೂರ್ಯನಿಗಿಂತ ದೈತ್ಯ ನಕ್ಷತ್ರಗಳಿಗೆ ಅವು ಕೊನೆಯ ಕ್ಷಣದಲ್ಲಿ ಸೂಪರ್ ರೆಡ್ ಗೇಂಟ್. ಅದ ಹೆಂಗಂತ ನೋಡೋಣ. ದೈತ್ಯ ನಕ್ಷತ್ರಗಳು ಸೂಪರ್ ರೆಡ್ ಜೈಂಟ್ ಆಗಿ ಬದಲಾಗ್ತಾನೆ. ಒಂದು ರೆಡ್ ಜೈಂಟ್ ದೈತ್ಯ ಕೆಂಪು ಬಣ್ಣಕ್ಕೆ ತಿರುಗಿ ಬದಲಾಗ್ತಾನೆ. ಆಗ ಅಸ್ಥಿರವಾಗಿ ಅನ್ಸ್ಟೇಬಲ್ ಪದರವನ್ನು ಕಳಚಿಕೊಳ್ತಾನೆ. ಈ ಟೈಮಲ್ಲಿ ಅನ್ಸ್ಟೇಬಲ್ ಅಂದ್ರೆ ಹೊರಗಿರುವ ತನ್ನ ಇದನ್ನು ಕಳಚಿಕೊಳ್ತಾನೆ. ಅಂದ್ರೆ 1 ಮಿಲಿಯನ್ ಟನ್ಗಳಷ್ಟು ಅನಿಲ ಧೂಳಿನ ಕಣಗಳನ್ನು ಕಳೆದುಕೊಂಡ್ಬಿಡ್ತಾನೆ. ತನ್ನ ದೇಹದ ಸುತ್ತ ಇರತಕ್ಕಂಥ ಎಲ್ಲವನ್ನು ಕಳ್ಕೊಂಡ್ಬಿಡ್ತಾನೆ. ಯಾರು, ಸೂರ್ಯ ಅಥವಾ ನಕ್ಷತ್ರ. ಈ ಕ್ರಿಯೆಯಿಂದ ಬಿಸಿ ಸಾಂದ್ರತೆ, ಹಾಟ್ ಡೆನ್ಸ್ ಕೇಂದ್ರ ಮಾತ್ರ ಉಳಿದುಕೊಳ್ಳುತ್ತೆ. ಹಾಟ್ ಡೆನ್ಸ್ ಕೇಂದ್ರ ಮಾತ್ರ ಉಳಿದುಕೊಳ್ಳುತ್ತೆ. ಇಲ್ಲಿದೆ ನೋಡಿ, ಎಲ್ಲ ಕಳಿಸ್ಕೊಳ್ತಿದ್ದಾನೆ ನೋಡಿ. ಇಲ್ಲಿ ತನ್ನ ಸುತ್ತ ಇರ್ತಕ್ಕಂಥ ಹೆವಿ ಮೆಟಲ್ಸ್ ಎಲ್ಲ ಇದನ್ನೆಲ್ಲ ಧೂಳಿನ ಕಣನ ಕಳ್ಕೊಂತಾನೆ. ಕೇಂದ್ರದಲ್ಲಿ ಹಾಟ್ ಡೆನ್ಸ್ ಮಾತ್ರ ಉಳಿದುಕೊಳ್ಳುತ್ತೆ. ಆ ಹಾಟ್ ಡೆನ್ಸ್ ಯಾವ್ದಾಗಿರುತ್ತೆ ಅಂದ್ರೆ ವೈಟ್ ಡ್ರಾಫ್ಟ್. ನೋಡಿ, ಆಗಲೇ ಯಾವುದೇ ಬೈಜಿಕ ಸಮ್ಮಿಲನ ಕ್ರಿಯೆ ನಡೆಯುವುದಿಲ್ಲ. ಇಲ್ಲಿಗೆ ಬೈಜಿಕ ಸಮ್ಮಿಲನ ಕ್ರಿಯೆ ಅಂತ್ಯವಾಗಿ ಬಿಡುತ್ತೆ. ಬೈಜಿಕ ಸಮ್ಮಿಲನ ಕ್ರಿಯೆ ಸಂಪೂರ್ಣವಾಗಿ ಅಂತ್ಯವಾದಾಗ ಅದು ಬಿಳಿ ಕುಬ್ಜವಾಗಿ ವೈಟ್ ಡ್ರಾಫ್ಟ್ ಆಗಿ ಬದಲಾಗುತ್ತೆ. ವೈಟ್ ಡ್ರಾಫ್ಟ್ ಆಗಿ ಬದಲಾದಾಗ ಆಗ ತನ್ನ ದೇಹದಿಂದ ಅಧಿಕ ಬೆಳಕನ್ನು ಹೊರಬಿಡುತ್ತದೆ. ಅವಾಗ ತನ್ನ ದೇಹದಿಂದ, ಅದು ಕೇಂದ್ರದಲ್ಲಿ ಇರ್ತಕ್ಕಂಥ ಉಳಿದಿರೋ ಭಾಗ ಇದೆಯಲ್ಲ, ಆ ವೈಟ್ ಡ್ರಾಫ್ಟ್ ಅದರಿಂದ ಅಧಿಕ ಬೆಳಕನ್ನು ಹೊರಬಿಡುತ್ತೆ. ಈ ಕ್ರಿಯೆ ತನ್ನ ದೇಹದ ಸಂಪೂರ್ಣ ಶಕ್ತಿ ಬಳಕೆ ಮಾಡಿಕೊಂಡ್ಬಿಡುತ್ತೆ. ಆ ಕ್ರಿಯೆಯಲ್ಲಿ ಅಧಿಕ ಬೆಳಕನ್ನು ಹೊರಬಿಟ್ಟು ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಕೆ ಮಾಡ್ಕೊಂಡ್ಬಿಡುತ್ತೆ. ಹಾಗಾಗಿ ಕೆಲವೇ ಸಮಯದಲ್ಲಿ ಸೂರ್ಯ ತಂಪಾಗಿ ಕಪ್ಪು ಬಣ್ಣಕ್ಕೆ ತಿರುಗಿ ತನ್ನ ಕೊನೆಯ ಕಪ್ಪು ಕುಬ್ಜವಾಗಿ ಬದಲಾಗ್ತಾನೆ. ಬ್ಲಾಕ್ ಡ್ವಾರ್ಫ್ ಆಗಿ ಬದಲಾಗ್ಬಿಡ್ತಾನೆ. ಆರೋ ದೀಪ ಜಾಸ್ತಿ ಉರಿಯುತ್ತೆ ಅಂತ ಹೇಳ್ತಾರಲ್ಲ, ಕೊನೆಯದಲ್ಲಿ ಜಾಸ್ತಿ ಉರಿದು ಬಿಡೋದು, ಬೆಳಕನ್ನ ಎಲ್ಲ ಕಳ್ಕೊಂಡು ಹಾರಿಬಿಡೋದು. ಹಾರಿ ಏನಾಗೋದು, ಬ್ಲಾಕ್ ಡ್ವಾರ್ಫ್. ಕೊನೆಯದಾಗಿ ಸೂರ್ಯ ಏನಾಗಿ ಬದಲಾಗ್ಬಿಟ್ಟ, ಕಪ್ಪು ಕುಳಿಯಾಗಿ ಬದಲಾಗ್ಬಿಟ್ಟ. ಹೀಗೆ ಕಪ್ಪು ಕುಬ್ಜವಾಗಿ ಬದಲಾಗ್ಬಿಡ್ತಾನೆ. ಕಪ್ಪು ಕುಬ್ಜವಾಗಿ ಬದಲಾಗ್ಬಿಡ್ತಾನೆ. ಇಲ್ಲಿಗೆ ಸೂರ್ಯನ ಅಂತ್ಯವಾಗಿ ಬಿಡುತ್ತೆ. ಗ್ಯಾಲಕ್ಸಿಯಲ್ಲಿ ನೆಬುಲಾಸ್ ಕ್ಲೌಡ್ಗಳಿಂದ ಪ್ರಾರಂಭವಾದ ಒಂದು ಪ್ರಕ್ರಿಯೆ ಇವನು ಕಪ್ಪು ಕುಬ್ಜವಾಗ ತನಕ
ತನ್ನ ಜೀವಿತಾವಧಿಯನ್ನು ಮುಗಿಸ್ಬಿಟ್ಟ. ಇದಕ್ಕೆ ಬಿಲಿಯನ್ಸ್ ಆಫ್ ಇಯರ್ಸ್ ಬೇಕು. ಇದು ಯಾವುದು ಮಾತಾಡಿದ್ದು ನಾವು ಮಧ್ಯಮ ಗಾತ್ರದ ನಕ್ಷತ್ರದ್ದು. ಈ ಹಂತದಲ್ಲಿ ನಕ್ಷತ್ರದಲ್ಲಿ ಬೆಳಕನ್ನು ಕೊಡುವ ಶಕ್ತಿ ಇರುವುದಿಲ್ಲ. ಎಲ್ಲೇ ಬೆಳಕು ಮುಗುದೇ ಹೋಯಿತು, ಬೈಜಿಕ ಸಮ್ಮಿಳಕನೇ ನಡೆಯಂಗಿಲ್ಲ, ಹೀಲಿಯಂ ಅಲ್ಲಿ ಉತ್ಪಾದನೆ ಆಗಿಲ್ಲ ಅಂದ್ಮೇಲೆ ಅಲ್ಲಿ ಉಷ್ಣಾಂಶ ಬೆಳಕಲಿಂದ ಬರುತ್ತೆ. ಆದರೆ ಕಪ್ಪು ಕುಬ್ಜವಾಗಲು ಬಿಲಿಯನ್ ವರ್ಷಗಳೇ ಬೇಕಾಗುತ್ತೆ. ಕಪ್ಪು ಕುಬ್ಜ ಮತ್ತೆ ಇಲ್ಲಿ ಬಿಲಿಯನ್ ವರ್ಷಗಳೇ ಬೇಕಲ್ಲ, ಇಲ್ಲಿಂದ ಈ ಕಡೆ ಎಲ್ಲ ಬಿಲಿಯನ್ ವರ್ಷಗಳೇ ಬೇಕಾಗುತ್ತೆ. ಆಯ್ತಾ? ಯಾರಿದು? ಸೂರ್ಯ. ಏನವನು? ಮಧ್ಯಮ ಗಾತ್ರ ನಕ್ಷತ್ರ. ನಾವು ಮಧ್ಯಮ ಗಾತ್ರದ ನಕ್ಷತ್ರ ಏನಾಗುತ್ತೆ ಅಂತ ಹೇಳ್ತಾ ಇದೀವಿ, ವೈಟ್ ಡ್ರಾಫ್ ಹೋಗಿ ಬ್ಲಾಕ್ ಡ್ರಾಫ್ ಆಗಿ, ಬಿಳಿ ಕುಬ್ಜ ಹೋಗಿ ಕಪ್ಪು ಕುಬ್ಜವಾಗಿ ಬದಲಾಗುತ್ತೆ ಅಂತ ಹೇಳ್ತೀವಿ. ಬಟ್ ಸೂರ್ಯನಿಗಿಂತ ದೊಡ್ಡ ದೊಡ್ಡ ನಕ್ಷತ್ರಗಳು ವಿಶ್ವದಲ್ಲಿ ಕೋಟ್ಯಾಂತರ ಇದಾವೆ ನೋಡಿ. ಹೀಗೆ ವಿಶ್ವದಲ್ಲಿ ಸೂರ್ಯನಿಗಿಂತ ದೈತ್ಯವಾದ ಎಷ್ಟೋ ನಕ್ಷತ್ರಗಳಿವೆ. ಆದರೆ ಸೂರ್ಯ ಒಬ್ಬ ಮಧ್ಯಮ ಗಾತ್ರದ ನಕ್ಷತ್ರವಾದ ಕಾರಣ ಅವನು ರೆಡ್ ಗೇಂಟ್ ಆಗಿ ಬದಲಾಗಲು ಸಾಧ್ಯ. ರೆಡ್ ಗೇಂಟ್ ಆಗಿ ಈಗ ಇಲ್ಲಿದೆ ನೋಡಿ, ಲೋ ಮೀಡಿಯಂ ಮಾಸ್ ಇದು ಇತ್ತು. ಏನು? ಸೂರ್ಯ ರೆಡ್ ಗೇಂಟ್ ಆದ ನಂತರ ಪ್ಲಾನೆಟರಿ ನೆಬುಲಾಸ್ ಆಗಿ ಕೊನೆಯದಾಗಿ ವೈಟ್ ಡ್ರಾಫ್ಟ್ ಬ್ಲಾಕ್ ಡ್ರಾಫ್ಟ್ ಆಗಿ ತನ್ನ ಅಂತ್ಯವನ್ನು ಮಾಡ್ಕೊಂಡ್ಬಿಟ್ಟ. ನೆಕ್ಸ್ಟ್ ನೋಡಿ, ಆದರೆ ದೈತ್ಯ ನಕ್ಷತ್ರಗಳು ಸೂಪರ್ ರೆಡ್ ಗೇಂಟ್ ಆಗ್ತವೆ. ಇಲ್ಲಿದೆ ನೋಡಿ, ಸೂಪರ್ ರೆಡ್ ಗೇಂಟ್. ಇವು ದೈತ್ಯ ನಕ್ಷತ್ರಗಳು ಹೆಂಗಾಗ್ತಾವ ನೋಡೋಣ. ಈ ಕೆಂಪು ದೈತ್ಯ ನಕ್ಷತ್ರಗಳು ತುಂಬಾ ಪ್ರಕಾಶಮಾನವಾಗಿ ಕಾಣುತ್ತವೆ, ಏಕೆಂದ್ರೆ ಸೂರ್ಯನ ಗಾತ್ರಗಿಂತ ತುಂಬಾ ಎಷ್ಟೋ ಪಟ್ಟು ಬೈಜಿಕ ಸಮ್ಮಿಲನ ಕ್ರಿಯೆಯನ್ನು ಒಳಗೊಂಡಿರ್ತಕ್ಕಂತಾಗಿರುತ್ತೆ. ಯಾಕಂದ್ರೆ ಸೂರ್ಯ ಮಧ್ಯಮ ಗಾತ್ರದ ನಕ್ಷತ್ರ, ಹಾಗಾಗಿ ಅವನಲ್ಲಿ ಬೇರೆ ನಕ್ಷತ್ರ ದೊಡ್ಡ ನಕ್ಷತ್ರ ಹೋಲಿಸಿದ್ರೆ ಅವನಲ್ಲಿ ಬೈಜಿಕ ಸಮ್ಮಿಲನ ಕ್ರಿಯೆ ಕಡಿಮೆ. ಆದರೆ ಇವುಗಳಲ್ಲಿ ಸೂರ್ಯನಿಗಿಂತ ಎಷ್ಟೋ ಸಾವಿರಾರು ಪಟ್ಟು ಬೈಜಿಕ ಸಮ್ಮಿಲನ ಕ್ರಿಯೆ ಹೆಚ್ಚಿರುತ್ತೆ. ಹೌದಾ? ಹಾಗಾಗಿ ದೊಡ್ಡ ನಕ್ಷತ್ರಗಳು ಸೂಪರ್ ರೆಡ್ ಗೇಂಟ್ ಸ್ಟಾರ್ ನಲ್ಲಿ ಅವುಗಳು ಅತಿ ಹೆಚ್ಚು ಭಾರಿ ಕುಗ್ಗುವಿಕೆ ಮತ್ತು ಹಿಗ್ಗುವಿಕೆ ಪ್ರಕ್ರಿಯೆ ನಡೆಯುತ್ತಲೇ ಇರುತ್ತದೆ. ಅದರಲ್ಲಿ ಕುಗ್ಗುವಿಕೆ ಹಿಗ್ಗುವಿಕೆ ನಡೀತಾನೆ ಇರುತ್ತೆ. ಇದರಿಂದ ಕೊನೆಯ ಸ್ಫೋಟಗೊಳ್ಳುತ್ತೆ. ಆ ಸ್ಫೋಟವನ್ನು ನಾವು ಸೂಪರ್ ನೋವಾ ಅಂತ ಕರಿತೀವಿ. ಸೂಪರ್ ನೋವಾ ನೋಡಿ, ಇಲ್ಲಿ ಹೈಮಾಸ್ ಫಸ್ಟ್ ಏನಿದೆ, ಗ್ಯಾಸ್ ಕ್ಲೌಡ್ಸ್, ನೆಬುಲಾಸ್ ಕ್ಲೌಡ್ಸ್ ಅಂತ ಕರಿತೀವಲ್ಲ, ಪ್ರಾರಂಭ ಎಲ್ಲಿದೆ? ಇದು ಗ್ಯಾಲಕ್ಸಿ ಒಳಗಡೆ ಇರ್ತಕ್ಕಂಥ ಡಸ್ಟ್ ಪಾರ್ಟಿಕಲ್ಸ್, ಹೈಡ್ರೋಜನ್ ಪಾರ್ಟಿಕಲ್ಸ್ ಒಳಗೊಂಡಿರ್ತಕ್ಕಂಥದ್ದು. ನಂತರ ಏನಾಗುತ್ತೆ? ಇದು ಪ್ರೋಟೋಸ್ಟಾರ್. ಹೌದಲ್ವಾ? ಯಾಕೆ ಪ್ರೋಟೋಸ್ಟಾರ್ ಅಂತ ಕರೆಸಿಕೊಳ್ಳುತ್ತೆ? ಮೆಲ್ಲಕದಲ್ಲಿ ಇರ್ತಕ್ಕಂಥ ಹೈಡ್ರೋಜನ್ ಪರಮಾಣುಗಳ ಒಂದು ಪ್ರಕ್ರಿಯೆಯಿಂದ ಏನಾಗ್ತಾ ಇದೆ, ಹೀಲಿಯಂ ಬಿಡುಗಡೆ ಆಗಿ ಪ್ರೋಟೋಸ್ಟಾರ್ ಆಗೋದು ಒಂದು ಕ್ರಿಯೆ ನಡೀತಿರುತ್ತೆ. ನಂತರ ನೋಡಿ, ಇಲ್ಲಿ ಹೈ ಮಾಸ್ ಇದು ಜಾಸ್ತಿ ಮೇನ್ ಸೀಕ್ವೆನ್ಸ್, ಇದು ಬರ್ತ್ ಶಿಶು, ಇದು ಮಧ್ಯಮ ಮೇನ್ ಸೀಕ್ವೆನ್ಸ್. ನಾವು ಇಲ್ಲೇ ಇದೀವಿ ಈಗ, ನಾವು ಮೇನ್ ಸೀಕ್ವೆನ್ಸ್ ಅಲ್ಲೇ ಇದೀವಿ ಈಗ. ಯಾರು? ಸೂರ್ಯ ಹಳದಿ ಬಣ್ಣದ ನಕ್ಷತ್ರ, ಮಧ್ಯಮ ಗಾತ್ರ. ಇದು ನೀಲಿ ಬಣ್ಣದ ನಕ್ಷತ್ರ. ಯಾಕೆ? ಗಾತ್ರ ದೊಡ್ಡದಿದೆ, ಅದಕ್ಕೆ ಗಾತ್ರ ದೊಡ್ಡದಿದೆ, ಅದರಲ್ಲಿ ಪ್ರಕಾಶತೆನೂ ಹೆಚ್ಚಾಗುತ್ತೆ, ಅದು ನೀಲಿ ಬಣ್ಣಕ್ಕೆ ಕಾಣುತ್ತೆ. ಬೆಸ್ಟ್ ಎಕ್ಸಾಂಪಲ್ ಸಿರಿಯಸ್ ಯಾವುದು? ಒಂದು ನಕ್ಷತ್ರ. ಬಿಟಲ್ ಗೇಸ್ ಈ ಸ್ಟೇಜ್ ಅಲ್ಲಿ ಇರ್ತಾವೆ. ಬಿಟಲ್ ಗೇಸ್, ಸಿರಿಯಸ್ ಎನ್ನುವಂತ ನಕ್ಷತ್ರಗಳು. ಈ ನಕ್ಷತ್ರಗಳು ಮೇನ್ ಸೀಕ್ವೆನ್ಸ್. ಈಗ ಅವನು ಅವನ ಸ್ಟೇಜ್. ನಾವು ಏನ್ ಬಂದ್ವಿ? ರೆಡ್ ಗೇಂಟ್ ಆದ್ವಿ. ಯಾಕ? ಮಧ್ಯಮ ಗಾತ್ರ. ಇದು ಸೂಪರ್ ರೆಡ್ ಗೇಂಟ್ ಆಗುತ್ತೆ. ಯಾಕ? ಬೃಹತ್ ಗಾತ್ರ. ಈ ಸೂಪರ್ ರೆಡ್ ಗೇಂಟ್ ಆಗಿದ್ದೇನಾಗುತ್ತೆ, ಅದರಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಅವುಗಳಲ್ಲಿ ಭಾರಿ ಕುಗ್ಗುವಿಕೆ ಹಿಗ್ಗುವಿಕೆ ಪ್ರಕ್ರಿಯೆ ನಡೆಯುವುದರಿಂದ ಇದರಿಂದ ಸ್ಫೋಟಗೊಂಡು ಎಕ್ಸ್ಪ್ಲೋರ್ ಆಗಿ ಏನಾಗುತ್ತೆ? ಸೂಪರ್ ನೋವಾ ಆಗುತ್ತೆ. ಸೂಪರ್ ನೋವಾ ಆಯ್ತಾ? ಸೂಪರ್ ನೋವಾ ಆಗುತ್ತೆ. ಈ ಸೂಪರ್ ನೋವಾ ಕ್ರಿಯೆಯಲ್ಲಿ ಐರನ್ ಗಿಂತ ಭಾರವಾದ ಧೂಳಿನ ಕಣಗಳು ಕೂಡಿ ವಿಶ್ವದಲ್ಲಿ ಚೆದರ್ಕೊಂಡ್ಬಿಡ್ತಾವೆ. ಸೂಪರ್ ನೋವಾ ಅಂದ್ರೆ ಸ್ಫೋಟ ಆಗೋದು. ಯಾವಾಗ ಇದು ಸೂಪರ್ ನೋವಾ ಆಗುತ್ತೆ, ಅದರಲ್ಲಿ ಆ ನಕ್ಷತ್ರದಲ್ಲಿ ದೈತ್ಯವಾಗಿದ್ದರೆ ನಕ್ಷತ್ರ, ಇಲ್ಲಿ ದೈತ್ಯವಾಗಿದ್ದರೆ, ಇಲ್ಲಿ ಅತ್ಯಂತ ದೈತ್ಯವಾಗಿದ್ದರೆ ನಕ್ಷತ್ರ ದೈತ್ಯವಾಗಿದ್ದರೆ ಆ ಒಂದು ಸೂಪರ್ ನೋವಾ ಕ್ರಿಯೆ ಆದ ಮೇಲೆ ಉಳಿದಿರುವ ಕೋರ್ ಕಡಿಮೆ ಸಾಂದ್ರತೆಯಿಂದ ಲೋ ಡೆನ್ಸ್ ಕೂಡಿದ್ದು ಕೊನೆಗೆ ತಟಸ್ಥ ನ್ಯೂಟ್ರಾನ್ ಆಗಿಬಿಡುತ್ತೆ. ನಕ್ಷತ್ರ ಏನಾಗುತ್ತೆ? ನ್ಯೂಟ್ರಾನ್ ಸ್ಟೇಜ್ಗೆ ಹೋಗ್ಬಿಡುತ್ತೆ, ತಟಸ್ಥ ಆಗಿಬಿಡುತ್ತೆ. ಇದರಲ್ಲೇ ಮತ್ತೆ ಎರಡು ಸೂಪರ್ ನೋವಾದಲ್ಲಿ ಎರಡು. ಆದರೆ ಆ ನಕ್ಷತ್ರ ದೈತ್ಯಕ್ಕಿಂತ ಅತ್ಯಂತ ದೈತ್ಯವಾಗಿದ್ದರೆ ಸೂಪರ್ ನೋವಾ ಆದ ಮೇಲೆ ಉಳಿದಿರುವ ಕೋರ್ ಬೃಹತ್ ಪ್ರಮಾಣದ ಸಾಂದ್ರೀಕರಣವಾಗಿದ್ದು ಅದು ಕೊನೆಗೆ ಕಪ್ಪು ರಂಧ್ರವಾಗಿ ಬದಲಾಗುತ್ತೆ. ಬ್ಲ್ಯಾಕ್ ಹೋಲ್ ಇಲ್ಲಿ ಕಾಣ್ತಿದೆ ನೋಡಿ, ಬ್ಲ್ಯಾಕ್ ಹೋಲ್ ಆಗಿ ಫಾರ್ಮೇಶನ್ ಆಗುತ್ತೆ. ದೈತ್ಯವಾದ ನಕ್ಷತ್ರ ಇದ್ರೆ ಮತ್ತೆ ಅದರಲ್ಲಿ ಏನಾಗುತ್ತೆ? ಕೋರಲ್ಲಿ ಬೃಹತ್ ಪ್ರಮಾಣದ ಸಾಂದ್ರೀಕರಣವಾಗಿರುತ್ತೆ. ಮತ್ತೆ ದೈತ್ಯ ಜಾಸ್ತಿ ಇದ್ದಾಗಲ್ಲ ಅದರಲ್ಲಿ ಸಾಂದ್ರೀಕರಣ ಹೆಚ್ಚಿರುತ್ತಲ್ಲ, ಹಾಗಾಗಿ ಅದು ಕೊನೆಯದಾಗಿ ಬ್ಲ್ಯಾಕ್ ಹೋಲ್ ಆಗಿ ಫಾರ್ಮೇಶನ್ ಆಗುತ್ತೆ. ಸುತ್ತ ಇದಾಗಿ ನಡುಕ ಬ್ಲ್ಯಾಕ್ ಹೋಲ್ ಆಗುತ್ತೆ. ಬ್ಲ್ಯಾಕ್ ಹೋಲ್ ಅಂದ್ರೆ ಹೆಂಗ್ ಗೊತ್ತೇನು? ನಿಮಗೆ ಗೊತ್ತಿರಲಿ, ವಿಶ್ವದಲ್ಲಿ ಕಂಡು ಬರತಕ್ಕಂತ ಕೆಲವು ಕಪ್ಪು ರಂಧ್ರಗಳು ಅವು ವಿಶ್ವದಲ್ಲಿ ಅತಿ ಹೆಚ್ಚು ಗುರುತ್ವಾಕರ್ಷಣ ಬಲವನ್ನು ಒಳಗೊಂಡಿರ್ತಕ್ಕಂಥ ಪ್ರದೇಶಗಳು. ಅವು ಹೇಗೆ ರಚನೆ ಆಗ್ತಾವ ಅಂದ್ರೆ ನಕ್ಷತ್ರ ತನ್ನ ಜೀವಿತಾವಧಿಯನ್ನು ಕೊನೆಗೊಳಿಸುವ ಸಂದರ್ಭದಲ್ಲಿ. ಎಂತಹ ನಕ್ಷತ್ರಗಳು ಅಂತ ಬಂದಾಗ ಮಧ್ಯಮ ಗಾತ್ರದ ನಕ್ಷತ್ರ ದೊಡ್ಡ ಗಾತ್ರದ ನಕ್ಷತ್ರಕ್ಕಿಂತ ಬಹುದೊಡ್ಡ ಗಾತ್ರದ ನಕ್ಷತ್ರಗಳ ಒಂದು ಜೀವಿತಾವಧಿ ಕೊನೆಯ ಹಂತದಲ್ಲಿ ಅವು ತಮ್ಮ ಜೀವಿತಾವಧಿಯನ್ನು ಕೊನೆಗೊಳಿಸಿಕೊಂಡಾಗ ಅವು ಏನಾಗುತ್ತೆ? ಸೂಪರ್ ನೋವಾ ಪ್ರಕ್ರಿಯೆಯಿಂದ ಅದು ನಡುವೆ ಬ್ಲ್ಯಾಕ್ ಹೋಲ್ ಫಾರ್ಮೇಶನ್ ಆಗಿಬಿಡುತ್ತೆ. ಹೌದಾ? ನೋಡಿ, ನಕ್ಷತ್ರದ ಕೊನೆಯ ಜೀವಿತಾವಧಿಯಲ್ಲಿ ಅದೇನಾದ್ರೂ ದೈತ್ಯವಾಗಿದ್ದರೆ ಅದು ಬ್ಲ್ಯಾಕ್ ಹೋಲ್ ಆಗಕ ಸಾಧ್ಯ. ಇಲ್ಲಿದೆ ನೋಡಿ, ಈ ಫಿಗರ್ ಮೇಲೆ ಅರ್ಥ ಮಾಡ್ಕೋಬಹುದು. ಹೌದಾ? ಇದು ಸಂದಿದು
ಬ್ಲಾಕ್ ಡ್ರಾಫ್ ಆಗ್ಬಿಡ್ತು, ವೈಟ್ ಡ್ರಾಫ್ ಹೋಗಿ ಬ್ಲಾಕ್ ಡ್ರಾಫ್ ಆಯ್ತು. ಇದು ಕೆಳಗಡೆ ದೊಡ್ಡ ನಕ್ಷತ್ರಗಳಿವು, ಅವು ಸೂಪರ್ನೋವಾ ಆಗಿ ಕೆಲವು ನಕ್ಷತ್ರಗಳು ನ್ಯೂಟ್ರಾನ್ ಆಗ್ತವೆ, ಅದಕ್ಕಿಂತ ದೊಡ್ಡವಿದ್ರೆ ಬ್ಲಾಕ್ ಹೋಲ್ ಆಗಿ ಫಾರ್ಮೇಶನ್ ಆಗುತ್ತೆ. ಇಲ್ಲಿ ನೋಡಿ, ನಮ್ದು ಸನ್ ಮೀಡಿಯಂ ಅಥವಾ ಸಣ್ಣ ನಕ್ಷತ್ರ, ವೈಟ್ ಡ್ರಾಫ್ಟ್ ಆಫ್ಟರ್ ಬ್ಲಾಕ್ ಡ್ರಾಫ್ಟ್ ಇಲ್ಲಿದೆ ನೋಡಿ. ಇದು ನ್ಯೂಟ್ರಾನ್ ಸ್ಟಾರ್ ಏನಾಗ್ತಾ ಇದೆ, ಇವೆಂಟ್ ಬಿಕಮ್ ನ್ಯೂಟ್ರಾನ್ ಸ್ಟಾರ್. ಇದು ತುಂಬಾ ದೊಡ್ಡದು, ಇದೇನಾಗುತ್ತೆ ಬ್ಲಾಕ್ ಹೋಲ್. ಬ್ಲಾಕ್ ಹೋಲ್ ಹೀಗಿರುತ್ತೆ, ಸುತ್ತ ಹಿಂಗಿದ್ದು ನಡಕ ಒಂದು ಕಪ್ಪು ಬ್ಲಾಕ್ ಇರುತ್ತೆ. ಅದು ಹೆಂಗಿರುತ್ತೆ ಬ್ಲಾಕ್ ಹೋಲ್ ಅಂದ್ರೆ ವಿಶ್ವದಲ್ಲಿ ದೂರಿಂದ ನೋಡಿದಾಗ ಹಿಂಗಿರುತ್ತೆ. ಇದು ಡ್ರಾಫ್, ಇದು ಇದೆ ನೋಡಿ, ಇದು ನ್ಯೂಟ್ರಾನ್ ಸ್ಟಾರ್, ಇದು ಬಿಡಿ, ಇಲ್ಲಿದೆ ನೋಡಿ ಬ್ಲಾಕ್ ಹೋಲ್, ಸುತ್ತ ರೀತಿ ನಡಕ ರೀತಿ ಇರುತ್ತೆ ಬ್ಲಾಕ್ ಹೋಲ್. ಎಷ್ಟು ಡೇಂಜರ್ ಬ್ಲಾಕ್ ಹೋಲ್ ಅಂದ್ರೆ, ಆ ಬ್ಲಾಕ್ ಹೋಲು ಈ ಒಂದು ಬೆಳಕನ್ನು ಸಹ ಹೀರಿಕೊಳ್ಳುವ ಸಾಮರ್ಥ್ಯ ಇರುತ್ತೆ. ಯಾಕಂದ್ರೆ ಅದಾಗ ಅಷ್ಟು ಗುರುತ್ವಾಕರ್ಷಣ ಬಲ ಇರುತ್ತೆ. ಹೈ ಗ್ರಾವಿಟೇಷನಲ್ ಫೀಲ್ಡ್ ಇನ್ ಯೂನಿವರ್ಸ್, ಟೋಟಲ್ ಯೂನಿವರ್ಸ್. ಹೌದಾ? ಈ ರೀತಿ ಕಪ್ಪು ಕುಳಿಗಳು, ಬ್ಲಾಕ್ ಹೋಲ್ ತುಂಬಾ ಡೆನ್ಸ್ ಆಗಿರುತ್ತವೆ. ಆದರೆ ಗುರುತ್ವ ಎಷ್ಟೆಂದರೆ ವಿಶ್ವದ ಬೇರೆ ಪ್ರದೇಶಕ್ಕಿಂತ ಹೆಚ್ಚಿರುತ್ತದೆ. ಅದು ಎಷ್ಟೇ ಪ್ರಕಾಶವಾದ ಬೆಳಕಿದ್ದರೂ ಹೊರ ಬಿಡಂಗಿಲ್ಲ. ಎಷ್ಟು ಕತ್ಲಾಗ್ತದೆ ಬೆಳಕಷ್ಟು ಜಾಸ್ತಿ ಕಾಣುತ್ತೆ, ಇದಿಲ್ಲ, ಬೆಳಕನ್ನು ಹಿಡ್ಕೊಂಡ್ಬಿಡುತ್ತೆ. ಹೌದಾ? ಹೊರ ಬಿಡದೆ ಹೀರಿಕೊಂಡ್ಬಿಡುತ್ತೆ. ಇವೆನ್ ಕೆನಾಟ್ ಲೈಟ್ ಎಸ್ಕೇಪ್ ಫ್ರಮ್ ದ ಬ್ಲಾಕ್ ಹೋಲ್. ಆದ ಕಾರಣ ಅದು ಕಪ್ಪಾಗಿ ಕಾಣಲು ಸಾಧ್ಯ ವಿಶ್ವದಲ್ಲಿ. ಹಾಗಾಗಿ ಅದು ಕಪ್ಪಾಗಿ ಕಾಣುತ್ತೆ. ಯಾಕೆ? ಅದರಲ್ಲಿ ಗುರುತ್ವ ಬಲ ಹೆಚ್ಚಿರುತ್ತೆ. ಗುರುತ್ವ ಬಲ ಹೆಚ್ಚಿರೋದ್ರಿಂದ ಏನಾಗುತ್ತೆ, ಬೆಳಕನ್ನು ಹೀರ್ಕೊಂಡ್ಬಿಡುತ್ತೆ. ಬೆಳಕನ್ನು ಹೀರ್ಕೊಂಡ್ಬಿಡೋದ್ರಿಂದ ಅದು ನಮಗೆ ಕಪ್ಪಾಗಿ ಕಾಣುತ್ತೆ. ಹೌದಾ? ಬ್ಲಾಕ್ ಹೋಲ್ ಹೆಂಗ್ ಫಾರ್ಮ್ ಆಯ್ತು ಗೊತ್ತಲ್ಲ? ದೊಡ್ಡ ನಕ್ಷತ್ರಗಳಿಂದ. ನಮ್ಮ ಸೂರ್ಯ ಬ್ಲಾಕ್ ಹೋಲ್ ಆಗಲ್ಲ, ಲಾಸ್ಟಿಗೆ ತನ್ನ ಜೀವಿತ ಏನಾಗ್ತಾನೆ, ಬ್ಲಾಕ್ ಡ್ರಾಫ್ ಆಗಿಬಿಡ್ತಾನೆ, ಕಪ್ಪು ಕುಬ್ಜ ಆಗ್ತಾನೆ. ವೈಟ್ ಕುಬ್ಜ ಕಪ್ಪು ಕುಬ್ಜ ಆಗ್ತಾನೆ. ನಾವೇನಿರಲ್ಲ, ನಾವು ಈಗ 4.6 ಬಿಲಿಯನ್ ಅದಿಲ್ಲ, 5 ಬಿಲಿಯನ್ ಭೂಮಿ ಮೇಲೆ ಮಾನವನೇ ಇರಲ್ಲ. ಹೌದಾ? ಇರಲ್ಲ. ಒಟ್ಟ ವಿಚಾರ ಮಾಡೋ ಬಿಲಿಯನ್ ಮಾತಾಡಕತ್ತೀನಿ, ಶತಕೋಟಿಗಳು ಮಾತಾಡಕತ್ತೀನಿ. ಮಾನವ ಜನ್ಮ ತಾಳಿಯಿಂದ ಈಗ ಒಂದೇನೋ ಒಂದು ಹಬ್ಬ ಅಂದ್ರೆ ಒಂದು ಬಹಳ ಇಲ್ಲೋ ಒಂದು 30,000 ವರ್ಷಗಳ ಈ ಕಡೆ ಮಾನವ ಹೋಮೋಸೆಪಿಯನ್ಸ್ ಹುಟ್ಟಿದ್ದು ನೋಡಿ. ಮೊದಲನೇದಾಗಿ ನಕ್ಷತ್ರಗಳು ತುಂಬಾ ಬಿಸಿಯಾದ ಅನಿಲಗಳಿಂದ ಮಾಡಲ್ಪಟ್ಟಿವೆ. ಗೊತ್ತು ನಿಮಗೆ, ನಿರಂತರವಾಗಿ ನಡೆಯುವ ಬೈಜಿಕ ಸಮ್ಮಿಲನ ಕ್ರಿಯೆ. ಅವುಗಳು ಆಮ್ಲಜನಕ, ಸಾರಜನಕ ಮತ್ತು ಇಂಗಾಲದಂತಹ ಸಣ್ಣ ಪರಮಾಣು ಅಂಶಗಳನ್ನು ಹೊಂದಿದ್ದು, ಆದರೆ ಅವುಗಳು ಸುಮಾರು 98ರಷ್ಟು ಹೈಡ್ರೋಜನ್ ಮತ್ತು ಹೀಲಿಯಂ, ವಿಶ್ವದಲ್ಲಿ 2 ಹಗುರವಾದ ಅನಿಲಗಳು ಕಂಡು ಬರ್ತವೆ. ನೋಡಿ, ಪಿರಿಯಾಡಿಕ್ ಟೇಬಲ್ ಅಲ್ಲಿ ನೋಡೋದಾದ್ರೆ ಹೈಡ್ರೋಜನ್ ಗ್ರೂಪ್ 1 ಇದೆ, ಅದು ಗ್ರೂಪ್ 18 ಇದೆ, ಯಾವುದು ಹೀಲಿಯಂ. ಬಟ್ ನಂಬರ್ಸ್ ಅಂತ ಬಂದಾಗ 1 ಪಿರಿಯಾಡಿಕ್ ಟೇಬಲ್ ನಂಬರ್ 1, ಇದು 2 ಹಗುರವಾದ ಅನಿಲಗಳು. ಅದು ಗ್ರೂಪ್ ಎಲ್ಲಿದೆ? 18 ನಲ್ಲಿದೆ. ಹೌದಾ? ಇವೇನಿವು ಜಡ ಅನಿಲಗಳಲ್ಲಿದೆ ಅದು. ಹೌದಾ? ಹೀಲಿಯಮ್ಮು, ನಿಯಾನು, ಆರ್ಗಾನು, ಕ್ರಿಪ್ಟಾನು, ಕ್ಸೆನಾನು, ರೆನಾನು ಅಲ್ಲಿದೆ. ಅದು ಇಲ್ಲಿ ಹೀಲಿಯಂ. ಅದು 18 ಟೇಬಲ್ ಲಾಸ್ಟ್ ಟೇಬಲ್ ಇದೆ. ಬಟ್ ನಂಬರ್ ಅಂತ ಬಂದಾಗ 1, 2 ಇವೆರಡು ಹಗುರವಾದ ಅನಿಲ. ಫಸ್ಟ್ ಯಾವುದು? ಹೈಡ್ರೋಜನ್. ನೆಕ್ಸ್ಟ್ ಯಾವುದು? ಹೀಲಿಯಂ. ಇದು ಹೈ ಎಫಿಷಿಯನ್ಸಾ, ಇದು ದಕ್ಷತೆ ಜಾಸ್ತಿ, ಉರಿಯುತ್ತೆ, ಅದಕ್ಕೆ ಇಂಧನವಾಗಿ ಬದಲಾಗುತ್ತೆ. ಏನಾಗುತ್ತೆ? ಹೀಲಿಯಂ ಆಗುತ್ತೆ. ಹೀಲಿಯಂ ಆಗಬೇಕಾದ್ರೆ ಉಷ್ಣಾಂಶ ಬೆಳಕು ಬರ್ತಿರುತ್ತೆ. ಹೌದಾ? ಇಲ್ಲಿ ಕೇಳಿ, ವಿಶ್ವದಲ್ಲಿ ಅತಿ ಹೆಚ್ಚು ಕಂಡು ಬರುವ ಅನಿಲನು ಹೈಡ್ರೋಜನ್. ನಕ್ಷತ್ರಗಳ ಬಣ್ಣವು ಅವುಗಳ ಮೇಲೆ ತಾಪಮಾನವನ್ನು ಸೂಚಿಸುತ್ತದೆ. ಅದರ ತಾಪಮಾನದ ಆಧಾರದ ಮೇಲೆ ಅವುಗಳ ಬಣ್ಣ ಸೂಚಿಸುತ್ತೆ. 5 ನಕ್ಷತ್ರ ಬಣ್ಣಗಳಿವೆ. ಒಂದು ನೀಲಿ, ಬಿಳಿ, ಹಳದಿ, ಕಿತ್ತಳೆ, ಕೆಂಪು. ಅತ್ಯಂತ ಬಿಸಿಯಾದ ನಕ್ಷತ್ರಗಳು ನೀಲಿ ಬಣ್ಣದಾಗಿರುತ್ತೆ. ಅತ್ಯಂತ ಬಿಸಿಯಾದ ನಕ್ಷತ್ರಗಳು ನೀಲಿ ಬಣ್ಣದಾಗಿರುತ್ತೆ. ಬೆಸ್ಟ್ ಎಕ್ಸಾಂಪಲ್ ರಿಗೆಲ್ ಎನ್ನುವಂತ ನಕ್ಷತ್ರ. ರಿಗೆಲ್ ತಾಪಮಾನವು ಸುಮಾರು 25,000 ಕೆಲ್ವಿನ್ ಇರುತ್ತೆ. ನೋಡಿ, 25,000 ಕೆಲ್ವಿನ್ ಇರುತ್ತೆ. ಎಷ್ಟಿದೆ? 25,000 ಕೆಲ್ವಿನ್ ಇರುತ್ತೆ. ಕೆಂಪು ಬಣ್ಣದ ಶೀತ ನಕ್ಷತ್ರವು, ಶೀತ ಅಂದ್ರೆ ಏನು? ಇವುಗಳಿಗೆ ಹೋಲಿಸಿದ್ರೆ ಅದು ಶೀತ. ಅಲ್ಲಿ ಮತ್ತೆ 3,000 ಕೆಲ್ವಿನ್ ಇರುತ್ತೆ. ನಮಗದು ಉಷ್ಣಾಂಶನೇ. ನಕ್ಷತ್ರಗಳಲ್ಲಿ ಅದು ಸಣ್ಣದ ಉಷ್ಣಾಂಶ, ಅವಕ್ಕಷ್ಟೇ ಶೀತ. ಅದು 3,000 ಕೆಲ್ವಿನ್ ತಾಪಮಾನವನ್ನು ಹೊಂದಿರುತ್ತೆ. ಅತಿ ಹೆಚ್ಚು ಯಾವುದು? ಬ್ಲೂ. ಅತಿ ಕಡಿಮೆ ಅದು ಸಂಪೂರ್ಣ ರೆಡ್. ಇವುಗಳ ನಡುವೆ ನೋಡಿ, ಬ್ಲೂ ಸೀರಿಯಸ್ ಇದೆಯಲ್ಲ, ಇದು ಪ್ರಸ್ತುತ ಪ್ರಪಂಚದ ಅತಿ ಹೆಚ್ಚು ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಅತಿ ಹೆಚ್ಚು ಪ್ರಕಾಶಮಾನವಾದ ನಕ್ಷತ್ರ. ಇದು 10 ಕೆಲ್ವಿನ್ ಅಷ್ಟಿದೆ. ಎಲ್ಲೋ ನಮ್ ಸೂರ್ಯ ಸನ್ ಬೆಸ್ಟ್ ಎಕ್ಸಾಂಪಲ್ ನೋಡಿ, 6,000 ಇದೆ. ಕರೋನಾದ ಉಷ್ಣಾಂಶ ಎಷ್ಟಿದೆ? 6,000 ಡಿಗ್ರಿ ಸೆಲ್ಸಿಯಸ್ ಅಲ್ಲ, ಇದೆಷ್ಟಿದೆ? 25,000 ಇದೆ. ಇದು ನೋಡಿ, ಆರೆಂಜ್ 4,000 ಇದೆ ಕೆಲ್ವಿನ್. ಇದು ನೋಡಿ ಆಂಟರಸ್ ಎಕ್ಸಾಂಪಲ್. ಇಲ್ಲಿದೆ ನೋಡಿ, ನಕ್ಷತ್ರದ ಬಣ್ಣ ನೀಲಿ, ಬಿಳಿ, ಹಳದಿ, ಕಿತ್ತಳೆ, ಕೆಂಪು. ಹೌದಾ? ಇಲ್ಲಿ ಫಸ್ಟ್ ಯಾವ್ದು ನೋಡಿವಿ? ರಿಗಲ್ ರಿಗಲ್, ಸ್ಪಿಕಾ, ಬೆಲ್ಲಾಟ್ರಿಕ್ಸ್ 25,000 ಕೆಲ್ವಿನ್. ಸೀರಿಯಸ್, ವೇಗ 10,000 ಕೆಲ್ವಿನ್. ಪ್ರಾಕ್ಸಿಮಾ ಸೆಂಟಾರಿ, ಪ್ರಾಕ್ಸಿಮಾ ಸೆಂಟಾರಿ ಅಲ್ಲ, ಪ್ರಾಕ್ಸಿಮಾ ಸೆಂಟಾರಿ ಇಸ್ ಅ ನಿಯರೆಸ್ಟ್ ಸನ್ನಿಗೆ ಹತ್ರ ಇರ್ತಕ್ಕಂಥ ಒಂದು ಸ್ಟಾರ್. ಅದು ಪ್ರಾಕ್ಸಿಮಾ ಆಗ್ಲಿ, ಸೂರ್ಯ ಆಗ್ಲಿ, ಇವೆಲ್ಲ ಎಷ್ಟಿದೆ? ಹಳದಿ. ಯಾವ್ದಿದು? ಅಲ್ಡೆಬರಾನ್
ಆರ್ಕ್ಟರಸ್, ಪ್ರೊನೌನ್ಸ್ ಮಾಡೋದೇ ಕಷ್ಟ. ಆಲ್ಡೆರಾನ ಇದು, ಸಾರಿ ಆಲ್ಡೆಬರಾನ್ ಇಲ್ಲಿದೆ ನೋಡಿ, 4000. ಆಂಟರಸ್, ಇದು ಬಿಟಲ್ಗೆಸ್ ಏನು ನಮ್ಮ ಸೋಲಾರ್ ಸಿಸ್ಟಮ್ದಲ್ಲಿ ಎಲ್ಲಂದ್ರೆ ನಮ್ದು ಇದು ಓರಿಯನ್ ಆರ್ಮ್ ಇದೆಯಲ್ಲ, ಓರಿಯನ್ ತೊಳೆಲ್ ನಾವಿದೀವಲ್ಲ, ಗ್ಯಾಲಕ್ಸಿ ಓರಿಯನ್ ತೊಳೆಲ್ ನಾವಿದೀವಲ್ಲ, ಅದರಲ್ಲಿ ಅತಿ ದೊಡ್ಡ ನಕ್ಷತ್ರ ಇದು ಬಿಟಲ್ಗೆಸ್. ಇದರಲ್ಲಿ ಓರಿಯನ್ ಆರ್ಮ್ ನಲ್ಲಿ ಒಂದು ಸರಪಳಿಯಲ್ಲಿ ನೋಡಮ್, ಇಲ್ಲಿ ಮುಂದೆ ಗೊತ್ತಾಗ್ತಾವ ನೋಡಿ. ಸೂರ್ಯನಿಗೆ ಸಮೀಪದ ನಕ್ಷತ್ರ, ಸೂರ್ಯನಿಗೆ ಸಮೀಪದ ನಕ್ಷತ್ರ ಯಾವುದು? ಫಸ್ಟ್ ಪ್ರಾಕ್ಸಿಮಾ ಸೆಂಟಾರಿ ನೋಡಿ. ಇದು ಒಂದು ಜ್ಯೋತಿರ್ವರ್ಷ. ಜ್ಯೋತಿರ್ವರ್ಷ ಅಂದ್ರೆ ಗೊತ್ತಲ್ಲ, ಬೆಳಕು ಪ್ರತಿ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಂತೆ ನಿರಂತರವಾಗಿ ಎಲ್ಲಿತಾನೆ ಹೋಗ್ಬೇಕು? ಒಂದು ವರ್ಷ. ಆ ವೇಗ ಪ್ರತಿ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಒಂದು ವರ್ಷ ಹೋಗ್ತಾನೆ ಇರ್ಬೇಕು. ಒಂದು ವರ್ಷ ಹೋಗ್ತಾನೆ ಇದ್ರೆ ಪ್ರಾರಂಭಿಕ ಮತ್ತು ಅಂತ್ಯ, ಒಂದು ವರ್ಷ ಹೋಗಿದ್ದು ನಡುವಿನ ಅಂತ ನಾವು ಜ್ಯೋತಿರ್ವರ್ಷ ಅಂತ ಕರಿತೀವಿ. ಪ್ರತಿ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಂತೆ ನಿರಂತರವಾಗಿ ಒಂದು ವರ್ಷ ಚಲಿಸಿದ ದೂರ ಮತ್ತು ಪ್ರಾರಂಭಿಕ ನಡುವಿನ ಅಂತರ ದೂರವನ್ನು ಜ್ಯೋತಿರ್ವರ್ಷ ಅಂತ ಕರಿತೀವಿ. ಅದರಂಗ ಒಂದು ಜ್ಯೋತಿರ್ವರ್ಷದಲ್ಲಿ ಯಾವುದೇ ನಮಗೆ ಸೂರ್ಯನಿಗೆ ಹತ್ತಿರದ ನಕ್ಷತ್ರಗಳು ಯಾವೂ ಇಲ್ಲ. ಅಂದ್ರೆ ನೀನು ಹಿಂಗ್ 3 ಲಕ್ಷ ಪ್ರತಿ ಸೆಕೆಂಡಿಗೆ ಒಂದು ವರ್ಷ ಹೋಗ್ತಾ ಇದ್ರೆ ಯಾವುದೂ ಇಲ್ಲ, 2 ವರ್ಷ ಹೋಗ್ತಾ ಇದ್ರು ಯಾವುದೂ ಇಲ್ಲ. ಎಷ್ಟು ಸ್ಪೀಡ್ ಇರಬೇಕು? 3 ಲಕ್ಷ ಪರ್ ಸೆಕೆಂಡ್. 2 ವರ್ಷ ಹೋದ್ರೂ ಇಲ್ಲ, 3 ವರ್ಷ ಹೋದ್ರೂ ಇಲ್ಲ. ಎಷ್ಟು ಸ್ಪೀಡ್ನಾಗ? 3 ಲಕ್ಷ ಪರ್ ಸೆಕೆಂಡ್. 3 ವರ್ಷ ಹೋದ್ರೂ ಇಲ್ಲ, 4 ವರ್ಷ ಹೋದ್ರೂ ಇಲ್ಲ. 4 ಆದ್ಮೇಲೆ ಪ್ರಾಕ್ಸಿಮಾ ಸೆಂಟಾರಿ ಬರುತ್ತೆ, ಇಲ್ಲಿದೆ ನೋಡಿ, 4.246 ಲೈಟ್ ಇಯರ್. ಇದು ನಮಗೆ ನಿಯರೆಸ್ಟ್ ಏನಿದು ಸ್ಟಾರ್, ನಮಗೆ ಹತ್ತಿರದ ನಕ್ಷತ್ರ. ಹೌದಾ? ಯಾರಿಗೆ? ಸೂರ್ಯನಿಗೆ. ನಮಗೆ ಬಂದಾಗ ಸೂರ್ಯ, ನಮಗೆ ಭೂಮಿಗೆ ಹತ್ತಿರದ ನಕ್ಷತ್ರ ಸೂರ್ಯ, ಸೂರ್ಯನಿಗೆ ಹತ್ತಿರದ ನಕ್ಷತ್ರ ಪ್ರಾಕ್ಸಿಮಾ ಸೆಂಟಾರಿ. ಹೌದಾ? ಎರಡನೇದು ಬಂದ್ಬಿಟ್ಟು ಆಲ್ಫಾ ಸೆಂಟಾರಿ, ಎ ಬಿ. ಇಲ್ಲಿ ನೋಡಿ ಬಾಜು ಎ ಬಿ ಆಲ್ಫಾ ಸೆಂಟಾರಿ, ಆಲ್ಫಾ ಎ ಆಲ್ಫಾ ಬಿ, 4.36 ಲೈಟ್ ಇಯರ್. ಮೂರನೇದು ಬಂದ್ಬಿಟ್ಟು ಬರ್ನರ್ಡ್ ಸ್ಟಾರ್, 5.96. ಇಲ್ಲಿದೆ ನೋಡಿ ಬರ್ನರ್ಡ್ ಸ್ಟಾರ್. ನೋಡಿ, 5ನೇದಕ್ಕೆ ಬಂದು ಇಲ್ಲಿದೆ ಇದು ಬರ್ನರ್ಡ್ ಸ್ಟಾರ್, ಬರ್ನರ್ಡ್ ಸ್ಟಾರ್. ಹೌದಾ? ಗಮನಿಸಿ, 4 ಜ್ಯೋತಿರ್ವರ್ಷಗಳ ತನಕ ಸೂರ್ಯನಿಗೆ ಸಮೀಪ ಯಾವುದೇ ನಕ್ಷತ್ರ ಇಲ್ಲ. ಅವನಿದಾವ 4 ಜ್ಯೋತಿರ್ವರ್ಷ ತನಕ? ಇಲ್ಲನೇ ಇಲ್ಲ. ನೀನು ಪ್ರತಿ ಸೆಕೆಂಡ್ 3 ಲಕ್ಷ ಕಿಲೋಮೀಟರ್ ಹೋಗೋದಾಗಲ್ಲ, ಬೆಳಕಿನ ವೇಗದಲ್ಲಿ ನಮಗೆ ಹೋಗೋದಾಗಲ್ಲ. ಒಂದ್ ವೇಳೆ ಓದ್ವಿ ಅಂದ್ರೆ ನಮಗೆ 4 ವರ್ಷ ಯಾವ ಸ್ಟಾರ್ಗಳು ಸಿಗಲ್ಲ ಆ ವೇಗದಲ್ಲಿ ಹೋದ್ರೂ ವಿಶ್ವದಲ್ಲಿ. ಅರ್ಥ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಸೀರಿಯಸ್ ಇಲ್ಲಿದೆ 9 ಸಮಥಿಂಗ್ ಲೈಟ್ ಇಯರ್ಸ್ ದೂರ ಇದೆ, ಅತಿ ಹೆಚ್ಚು ಪ್ರಕಾಶಮಾನವಾದ ನಕ್ಷತ್ರ. ಇಲ್ಲಿದ ನೋಡಿ, ಕಾಣ್ತಾವ? ಇಲ್ಲಿ ನೋಡಿ, ಬಿಗ್ಗೆಸ್ಟ್ ಸ್ಟಾರ್ ಆಫ್ ದ ಅವರ್ ಮಿಲ್ಕಿ ವೇ ಗ್ಯಾಲಕ್ಸಿ. ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಏನು ಶತಕೋಟಿ ನಕ್ಷತ್ರಗಳಿದಾವಲ್ಲ, ಅದರಾಗ ಅತಿ ದೊಡ್ಡದು ಯಾವುದು ಅಂತ ಬಂದಾಗ, ಪ್ರಿಯ ಸ್ನೇಹಿತರೆ, ಇಲ್ಲಿದೆ ನೋಡಿ, ಇಲ್ಲಿದೆ ಯಾವ್ದಂತ ಬಂದಾಗ, ಇಲ್ಲಿದೆ ನೋಡಿ, UY ಸ್ಕ್ಯೂಟಿ ಅಂತಿದೆ. UY ಸ್ಕ್ಯೂಟಿ ಇಲ್ಲಿ ಬರುತ್ತೆ, ಅದು ಇದು ನೋಡಿ, ಇದು ಇಷ್ಟು ದೊಡ್ಡದಿದೆ UY ಸ್ಕ್ಯೂಟಿ. ಇದಾದ್ಮೇಲೆ ಇದು ಬರುತ್ತೆ ಕ್ಯಾನಿಸ್ ಮೇಜರಿಸ್. ಹಿಂಗ್ ಸಣ್ಣದಾಕೆ ಅಂತ ನಮ್ ಸೂರ್ಯ ಇಲ್ಲಿದೆ ನೋಡು, ನಿನಗೆ ಕಾಣಂಗೆ ಇಲ್ಲ, ಇಲ್ಲಿದೆ ನೋಡು, ಇದು ಸೂರ್ಯ ಅಂತೆ. ಇದು ನಮ್ಮ ಮಿಲ್ಕಿ ವೇದಾಗ ಅತಿ ದೊಡ್ಡ ಸ್ಟಾರ್ ಅಂತೆ. ಕಂಪೇರ್ ಮಾಡಕತ್ತ ನಾವು, ಈ ಡಾಟ್ ಇಲ್ಲಿ ನಿನಗೆ ಕಾಣಕತ್ತಿಲ್ಲ. ಅಂದ್ರೆ ಒಂದು ವಾಲಿಬಾಲ್ ಬಾಜು ಒಂದು ಸಣ್ಣ ಹಳ್ಳಿಟ್ಟಂಗ, ಹಳ್ಳ. ಹೌದಾ? ಅಷ್ಟು ದೊಡ್ಡದಂತಿದು. ಯಾವುದು? YU ಸ್ಕ್ಯೂಟಿ ಅನ್ನುವಂಥದ್ದು. ಇದು ನಮ್ಮ ಮಿಲ್ಕಿ ವೇದಾಗ ಅತಿ ದೊಡ್ಡದು. ಎಷ್ಟು ಗೊತ್ತೇನು? UV ಸ್ಕ್ಯೂಟಿ ಕ್ಷೀರಪಥ ನಕ್ಷತ್ರ ಪುಂಜದಲ್ಲಿ ಅತಿ ದೊಡ್ಡ ನಕ್ಷತ್ರವಾಗಿದೆ ನಮ್ದು. ಕ್ಷೀರಪಥ ನಕ್ಷತ್ರ ಅಂದ್ರೆ ಹಾಲುವಾದಿಯಲ್ಲಿ. ಇದು ಭೂಮಿಯಿಂದ ಸರಿಸುಮಾರು 6000 ಬೆಳಕಿನ ವರ್ಷದಷ್ಟು ದೂರ ಇದೆ. 6000 ಬೆಳಕಿನ ವರ್ಷ ಅಂತ, 6000 ವರ್ಷ. ನಮಗೆ ಅಷ್ಟು ವರ್ಷನೇ ಇರಲ್ಲ. 6000 ಬೆಳಕಿನ ವರ್ಷ ಹೋಗ್ತಾನೆ ಇರ್ಬೇಕು ನಾವು. 6000 ವರ್ಷ ಇರ್ತೀವಿ ನಾವು? ಇರಲ್ಲ. ಅದು ಪ್ರತಿ ಸೆಕೆಂಡ್ 3 ಲಕ್ಷ ಕಿಲೋಮೀಟರ್ ವೇಗದಂತೆ, ಅಷ್ಟು ದೂರದಲ್ಲಿ ಐತಂತ. ಇದು ಬರೇ ಮಿಲ್ಕಿ ವೇದಾಗ ಮಾತಾಡಕತ್ತೀನಿ ನಾನು. ಯಾಕ? ಮಿಲ್ಕಿ ವೇ ಗ್ಯಾಲಕ್ಸಿ ಎಷ್ಟಿದೆ? 1 ಲಕ್ಷ ಜ್ಯೋತಿರ್ವರ್ಷ ದೂರ ಇದೆ ಅದು. 1 ಲಕ್ಷ ವರ್ಷ ಜ್ಯೋತಿರ್ವರ್ಷ ದೂರ ಇದೆ. ಹೌದಲ್ವಾ? ನಾನು ಓದ್ ವಿಡಿಯೋ ಮಾತಾಡಿ ನೋಡಿ, ಅರ್ಥ ಆ ವಿಡಿಯೋ ನೋಡಿ, ಈ ವಿಡಿಯೋ ಅಂದ್ರೆ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಕಷ್ಟ ನೋಡಿ. UV ಸ್ಕ್ಯೂಟಿ ನಮ್ಮ ಸೂರ್ಯನಿಗಿಂತ 25,000 ಪಟ್ಟು ದೊಡ್ಡದಂತ. ನಮ್ಮ ಸೂರ್ಯನಿಗಿಂತ 2,500 ಪಟ್ಟು ದೊಡ್ಡದಂತೆ. 2,500 ಪಟ್ಟು ಅಂದ್ರೆ ವಿಚಾರ ಮಾಡಿ. ಅದೇ ಹೇಳ್ತಾರೆ, ಒಂದು ಬಾಲ್ ಬಾಜು ಒಂದು ಸಣ್ಣ ಹಳ್ಳಿಟ್ಟಂಗೆ ಅಷ್ಟು ದೊಡ್ಡದಿದು ಈ ನಕ್ಷತ್ರ. ನಮ್ಮ ಸೂರ್ಯ ಎಲ್ಲೇ ಅದ ನೋಡಿ, ಅದ್ರ ಬಾಜು ಸೀರಿಯಸ್ ಇದೆ ಮತ್ತೆ. ಹೌದಾ? ಇಲ್ಲಿ ಬೇರೆ ಎಲ್ಲ ಕೊಟ್ಟಿದ್ದೀನಿ ನೋಡಿ. ಇತ್ತೀಚೆಗೆ ಇನ್ನೊಂದು ಅತಿ ದೊಡ್ಡ ನಕ್ಷತ್ರವನ್ನು ಪತ್ತೆ ಹಚ್ಚಲಾಗಿದೆ, ಸ್ಟೆಫಿನ್ಸೋನ್ ಅನ್ನುವಂಥದ್ದು. ಸ್ಟೆಫಿನ್ಸೋನ್ ಎನ್ನುವಂತ ನಕ್ಷತ್ರ ಇದೆ ನೋಡಿ, ಸ್ಟಿಫನ್ಸನ್ ಎನ್ನುವ ನಕ್ಷತ್ರ 2-18 ಅಂತ ಇದೆ ಇದರ ಹೆಸರು ನೋಡಿ. ಇದು UV ಸ್ಕ್ಯೂಟಿಗಿಂತ ಎಷ್ಟು ದೊಡ್ಡದಿದೆ. ಸ್ಟಿಫನ್ಸನ್ 2/18 ಇದರ ಹೆಸರು. ಇದು ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲೇ ಇದೆ. ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲೇ ಕಂಡು ಬರುತ್ತೆ ಈ ನಕ್ಷತ್ರ. ಇದು ಸೂರ್ಯನಿಗಿಂತ ನೋಡಿ, ಸೂರ್ಯನಿಗಿಂತ 19,000 ಜ್ಯೋತಿರ್ವರ್ಷ ಅಂತ.
ನಮ್ ಜೀವಿತಾವಧಿ 100 ವರ್ಷ ಬದುಕಲ್ಲ ನಾವು. 19,000 ವರ್ಷ ಜ್ಯೋತಿರ್ವರ್ಷದಷ್ಟು ದೂರ ಇದೆ ಅಂದ್ರೆ ನಾವು ಪ್ರತಿ ಸೆಕೆಂಡ್ 3 ಲಕ್ಷ ಕಿಲೋಮೀಟರ್ ಹಂಗ 19,000 ವರ್ಷ ಹೋಗ್ತಿರ್ಬೇಕಂತ. ಅವಾಗ ನಮ್ಗೆ ಇದು ಸಿಗುತ್ತಂತ. ಊಹೆ ಮಾಡಬೇಡಿ. ಕ್ಷೀರಪಥ ನಕ್ಷತ್ರ ಪುಂಜ ಸ್ಕ್ವಿಟಮ್ ಸೆಂಟರ್ಸ್ ಆರ್ಮ್ಸ್ ನಲ್ಲಿ ಕಂಡು ಬರುತ್ತವೆ ಇವೆರಡು. ಎಲ್ಲಿ ಸ್ಕ್ವಿಟಮ್ ಸೆಂಟರ್ ಆರ್ಮ್ಸ್? ಇಲ್ಲಿದೆ ನೋಡಿ, ಸ್ಕ್ವಿಟಮ್ ಸೆಂಟರ್ ಆರ್ಮ್ಸ್. ನಮ್ ಗ್ಯಾಲಕ್ಸಿ ಇದೆಯಲ್ಲ ಮಿಲ್ಕಿ ವೇ, ನಮ್ದು ಆರ್ಮ್ ಯಾವುದು? ಓರಿಯನ್ ಆರ್ಮ್. ಇಲ್ಲಿದೆ ನೋಡಿ, ಓರಿಯನ್ ಸೂಪರ್ ಆರ್ಮ್. ಅದು ಒಂದು ತೋಳು, ಭುಜ. ಮಿಲ್ಕಿ ವೇ ಗ್ಯಾಲಕ್ಸಿಯ ಒಂದು ಸುಳಿ ಏನಿರುತ್ತಲ್ಲ ಅದು ಒಂದು ಆರ್ಮ್. ಅದು ಆರ್ಮ್ ನಮ್ದು ಯಾವುದು? ಓರಿಯನ್ ಆರ್ಮ್. ನಾವಿರೋದು ಸೂರ್ಯ. ಇದು ಯಾವ ಆರ್ಮು? ಇಲ್ಲಿ ನೋಡಿ, ಸ್ಕ್ಯೂಟಮ್ ಸೆಂಟರ್ ಯಾವ್ದಿದೆ? ಸಾರಿ, ಹೆಸರೇನು? ಸ್ಕ್ಯೂಟಮ್ ಸೆಂಟರಸ್ ಆರ್ಮ್. ಈ ಆರ್ಮ್ ಅಲ್ಲಿ ಇದಾವೆ ಇವೆರಡು ದೊಡ್ಡ. ನೋಡಿ, ಓರಿಯನ್ ನಕ್ಷತ್ರ ಪುಂಜ ಅತಿ ದೊಡ್ಡ ನಕ್ಷತ್ರ ಬಿಟಲ್ ಗೇಸ್. ಇದೇನು ಓರಿಯನ್ ಆರ್ಮ್ ಇದೆ ಅಲ್ಲ, ಈ ಒಂದು ಎಳೆ ಇದೆಯಲ್ಲ, ಈ ಎಳೆ, ಆ ಎಳೆಯಲ್ಲಿ ಅತಿ ದೊಡ್ಡ ನಕ್ಷತ್ರ ಅಂದ್ರೆ ಬಿಟಲ್ ಗೇಸ್. ಗೊತ್ತಿರ್ಲಾಪಿ. ಗ್ಯಾಲಕ್ಸಿ, ನಮ್ಮ ಗ್ಯಾಲಕ್ಸಿಯಲ್ಲಿ ಅತಿ ದೊಡ್ಡದು ಇತ್ತೀಚೆಗೆ ಯಾವ್ದಿತ್ತು? ಯುವಿ ಸ್ಕ್ಯೂಟಿ ಇತ್ತು. ನಂತರ ಯಾವ್ದಾಗಿದೆ? ಸ್ಟಿಫನ್ಸನ್ ಆಗಿದೆ. ಒಟ್ಟಾರೆ ಅದು ಯಾವ ಆರ್ಮ್ ನಲ್ಲಿ ಇದಾವೆ? ಸ್ಕಿಟಮ್ಸ್ ಆರ್ಮ್ಸ್ ಅಲ್ಲಿ ಇದಾವೆ. ನಮ್ಮ ಗ್ಯಾಲಕ್ಸಿಯಲ್ಲಿ ಒಂದು ಎಳೆ ಆದಂತ ಓರಿಯನ್, ನಾವಿರುವ ಸೂರ್ಯನಿರುವ ಏನಿದೆ ಅಲ್ಲ ಆರ್ಮ್ ಓರಿಯನ್, ಆ ಓರಿಯನ್ ಆರ್ಮ್ ನಲ್ಲಿ ಸೂರ್ಯ ಇದ್ದಾನೆ, ಮಧ್ಯಮ ಗಾತ್ರ ನಕ್ಷತ್ರ. ಆ ಆರ್ಮ್ ಅಲ್ಲಿ ಅತಿ ದೊಡ್ಡ ನಕ್ಷತ್ರ ಬಿಟಲ್ ಗೇಜ್. ಕನ್ಫ್ಯೂಸ್ ಆಗ್ಬಾರ್ದ, ಒಂದು ಎಳೆಯಲ್ಲಿ ಬಿಟಲ್ ಗೇಜ್. ಇದು ಒಟ್ಟಾರೆ ಇವು ಬರ್ತವೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು ಅದಕ್ಕೆ. ಇದು ಕಿತ್ತಳೆ ಕೆಂಪು ಬಣ್ಣ ಸೂಪರ್ ಜೈಂಟ್ ನಕ್ಷತ್ರವಾಗಿದೆ. ಸೂಪರ್ ಜೈಂಟ್ ನಕ್ಷತ್ರ, ಸೂಪರ್ ಜೈಂಟ್ ನಕ್ಷತ್ರ ಅಂದ್ರೆ ಏನು? ದೊಡ್ಡದಿರೋದ್ರಿಂದನೇ ಸೂಪರ್ ಜೈಂಟ್ ನಕ್ಷತ್ರ ಅಂದ್ರೆ ಏನು? ಸೂಪರ್ ಜೈಂಟ್ ನಕ್ಷತ್ರ ಅಂದ್ರೆ ಏನು? ಇಲ್ಲಿದೆ ನೋಡಿ, ಇದು ನಮ್ದು ರೆಡ್ ಗೇಟ್, ಇದು ರೆಡ್ ಸೂಪರ್ ಗೇಟ್. ಬಿಟಲ್ ಗೇಜ್ ಆಗ್ಲಿ ದೊಡ್ಡ ಯಾವ್ಯಾವ ನೋಡ್ತಾ ಇದ್ವಲ್ಲ, ದೊಡ್ಡ ದೊಡ್ಡವೆಲ್ಲ. ಹೌದಾ? ಬೃಹತ್ ದೈತ್ಯ ಕೆಂಪು ಬಣ್ಣಕ್ಕೆ ಒಳಗೊಂಡಿರುತ್ತವೆ. ಇಲ್ಲಿ ನೋಡಿ, ಅತಿ ಹೆಚ್ಚು ಪ್ರಕಾಶತೆ ಸೀರಿಯಸ್. ಇಲ್ಲಿದೆ ನೋಡಿ, ಆಕಾಶದಲ್ಲಿ ನಿಂತು ನೋಡ್ಬೇಕಾದ್ರೆ, ಕೆಳಗಡೆ ನಿಂತು ಭೂಮಿ ಮೇಲೆ ನಿಂತು ನೋಡಕತ್ತೀವಿ ಈಗ ಆಕಾಶದಲ್ಲಿ. ಹೌದಾ? ಇದು ಓರಿಯನ್ಸ್ ಬೆಲ್ಟ್ ನಮಗೆ ಕಾಣ್ತಾ ಇದೆ. ಅದರಲ್ಲಿ ರಿಗಲ್ ಇದೆ, ಬಿಟಲ್ ಗೇಜ್ ಇದೆ, ಇಲ್ಲಿ ಸೀರಸ್ ಇದೆ. ಸೀರಸ್ ಆಕಾಶದಲ್ಲಿರುವ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರವೆಂದರೆ ಸಿರಿಯಸ್. ಇದನ್ನು ಡಾರ್ಕ್ ಸ್ಟಾರ್ ಅಥವಾ ಹೆಚ್ಚು ಅಧಿಕೃತವಾಗಿ ಇದನ್ನ ಕ್ಯಾನಿಸ್ ಮೇಜರ್ಸ್ ನಕ್ಷತ್ರ ಪುಂಜದಲ್ಲಿ ಕಂಡುಬರುತ್ತೆ. ಹೌದಾ? ನಕ್ಷತ್ರ ಪುಂಜದಲ್ಲಿ ಕಂಡುಬರುತ್ತೆ. ಇದು ಸಹ ಸೂರ್ಯನಿಗಿರುವ ಓರಿಯನ್ ತೋಳಿನಲ್ಲೇ ಕಂಡು ಬರುತ್ತೆ. ನಮ್ದೇನಿದೆ ಅಲ್ಲ ತೋಳು, ಓರಿಯನ್ ತೋಳು, ಆ ಓರಿಯನ್ ತೋಳಲ್ಲೇ ಇದೆ. ಇದೆಲ್ಲ ಕಾಣೋದಿಲ್ಲ, ಓರಿಯನ್ ತೋಳೆ. ಇದು ರೀಗಲ್ಲು ಓರಿಯನ್ ತೋಳಲ್ಲಿದೆ, ಬಿಟಲ್ ಗೇಜ್ ಓರಿಯನ್ ನಲ್ಲಿದೆ, ಇದು ಓರಿಯನ್ ನಲ್ಲಿದೆ. ಹೌದಾ? ಓರಿಯನ್ ಬೆಲ್ಟ್ ಇದೆಲ್ಲ. ಸಂಸ್ಕೃತದಲ್ಲಿ ಸೀರಿಯಸ್ ನಕ್ಷತ್ರವನ್ನು ಮೃಗವ್ಯಾಧ ಎಂದು ಕರೆಯುತ್ತಾರೆ. ಸೌರವ್ಯೂಹದಲ್ಲಿ ಕೇವಲ 8.6 ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿ ಇದೆ. ಇದು ನಮಗೆ ಎಷ್ಟಿದೆ? 8.6 ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿ ಇದೆ. ಇದು ಭೂಮಿಯಿಂದ ನಮಗೆ ಇದು ದೂರ ಅಂದ್ರೆ ಸೂರ್ಯನಿಗಿಂತ ದೂರ ಇರೋದು. ಇದು ಅಂದ್ರೆ 8 ವರ್ಷ 6 ತಿಂಗಳು ಹೋಗ್ತಾನೆ ಇರಬೇಕು. 8 ವರ್ಷ 6 ತಿಂಗಳು ಹೋಗ್ತಾನೆ ಇದ್ರೆ ನಮಗೆ ಇದು ಸಿಗುತ್ತೆ. ಫಸ್ಟ್ ಯಾವುದು? ಪ್ರಾಕ್ಸಿಮಾ ಸೆಂಟಾರಿ 4 ಅಬೋ ಇದೆ. ಆಲ್ಫಾ ಸೆಂಟಾರಿ 4 ಅಬೋ ಇದೆ. ಬರ್ಡ್ ಸ್ಟಾರ್ 5 ಅಬೋ ಇದೆ. ಇದು 8.6 ಇದೆ. 8.6 ಇದೆ. ಬೇಕಾರಾ ಇಲ್ಲಿ ನೋಡಿ, ಗೊತ್ತಾಗುತ್ತೆ ನಿನಗೆ. ಇಲ್ಲಿದೆ ನೋಡಿ, ಇದು 5 ಜ್ಯೋತಿರ್ವರ್ಷ, 6, 7, 8, 9ನೇ ಜ್ಯೋತಿರ್ವರ್ಷ. ಇದು 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 10ನೇ ಜ್ಯೋತಿರ್ವರ್ಷ. ಇಲ್ಲಿದೆ ನೋಡಿ, 10 ಲೈಟರ್. ಇದು 9ನೇ ಜ್ಯೋತಿರ್ವರ್ಷ ಕೆಳಗಿದೆ ನೋಡಿ. ಅದಕ್ಕೆ 8.6 ಇದಕ್ಕೆ, ಇಲ್ಲಿಂದ ಇಲ್ಲಿಗೆ 8.6 ಸೀರಿಯಸ್. ಹೌದಾ? ಅರ್ಥ ಆಯ್ತಲ್ವಾ? ಹಾ, ನೋಡಿ ಸೀರಿಯಸ್. ಇದು ಯಾವ ಇದರಲ್ಲಿದೆ? ಬೆಲ್ಟ್ ಅಲ್ಲಿ, ಓರಿಯನ್ ಬೆಲ್ಟ್ ಅಲ್ಲೇ ಇದೆ, ಗ್ಯಾಲಕ್ಸಿ ಒಳಗಡೆ. ನೋಡಿ, ಉತ್ತರ ನಕ್ಷತ್ರ ಎಂದು ಕರೆಯಲ್ಪಡುವ ಪೋಲಾರಿಸ್ ಗೊತ್ತಿರಬೇಕು. ಉತ್ತರ ಧ್ರುವಕ್ಕೆ ಇದೇ ನಮ್ದು 23 ಡಿಗ್ರಿ ವಾಲಿಕೊಂಡಿದೆಯಲ್ಲ ಭೂಮಿ, ಅದಕ್ಕೆ ಸ್ಟ್ರೇಟ್ ಆಗಿ ನಾರ್ತ್ ಪೋಲಿಗೆ ಇರುವಂತದ್ದು. 23 ಡಿಗ್ರಿ ವಾಲಿಕೊಂಡಿರುವ ನಾರ್ತ್ ಪೋಲಿಗೆ ಇರತಕ್ಕಂತ ನಕ್ಷತ್ರ ಯಾವ್ದಂದ್ರೆ ಪೋಲಾರಿಸ್. ನಮ್ಮ ಗ್ರಹದ ತಿರುಗುವಿಕೆಯ ಅಕ್ಷದ ಉದ್ದಕ್ಕೂ ಭೂಮಿಯ ಉತ್ತರ ಮೇಲೆ ಹೆಚ್ಚು ಕಡಿಮೆ ನೇರವಾಗಿ ಕಂಡು ಬರುತ್ತೆ. ಇದು ಅಕ್ಷದ ಸುತ್ತಲ್ಲ ಭೂಮಿ ಹಿಂಗ, ಅದರ ಹೆಚ್ಚು ಕಡಿಮೆ ಅದರ ನೇರವಾಗಿನೇ ಇದೆ ಈ ನಕ್ಷತ್ರ. ಯಾವ್ದಂದ್ರೆ ಪೋಲಾರಿಸ್. ದಕ್ಷಿಣದಲ್ಲಿ ಅಪೋಸಿಟ್ ಯಾವ್ದಿದೆ ಅಂತಂದ್ರೆ ಸಿಗ್ಮಾ ಅಕ್ಟಾಂಟಿಸ್ ಬರುತ್ತೆ ದಕ್ಷಿಣದಲ್ಲಿ, ದಕ್ಷಿಣ ಧ್ರುವದಲ್ಲಿ. ಬಹಳ ದೂರ ಇರ್ತಾವ ಇವು, ಕೋಟ್ಯಾಂತರ ಕಿಲೋಮೀಟರ್ ದೂರ ಇರ್ತಾವ. ನಮಗೆ ಹತ್ತಿರದ ನಕ್ಷತ್ರ ಸೂರ್ಯ, ಸೂರ್ಯನಿಗೆ ಹತ್ತಿರದ ಫ್ಲಾಕ್ಸಿಮಾ ಮಾತಾಡಕತ್ತೀವಿ. ಇವು ಬಹಳ ದೂರ ಇದಾವೆ. ಇಲ್ಲ ನೋಡಿ, ಇವು ಗೊತ್ತು ನಿಮಗೆ ನಕ್ಷತ್ರ ರಾಶಿಗಳು. ಸುಮ್ಮನೆ ಗೊತ್ತಿರಲಿ, ಎಕ್ಸಾಮ್ ಪರ್ಪೋಸ್ ಅಲ್ಲ, ಇಟ್ಸ್ ಅ ನಾಲೆಡ್ಜ್. ಸಾಮಾನ್ಯವಾಗಿ ಆಕಾಶದಲ್ಲಿ ಕಂಡುಬರುವ ಕೆಲವು ನಕ್ಷತ್ರಗಳು ಜೋಡಿಸಿ ವಿಧದ ಆಕಾರದಲ್ಲಿ ನೀಡಲಾಗುತ್ತೆ. ಆಕಾಶ ನಾವೇನ್ ಕರಿತೀವಿ? ನಕ್ಷತ್ರ ರಾಶಿಗಳು, ಗುಂಪುಗಳು ಅಂತ ಕರಿತೀವಿ. ಅವುಗಳನ್ನೇ ನಾವು ನಕ್ಷತ್ರ ರಾಶಿ ಅಂತ ಕರಿತೀವಿ. ನಮಗೆಲ್ಲ ರಾಶಿಗಳು ಇರ್ತಾರಲ್ವಾ. ನಕ್ಷತ್ರ ಪುಂಜ ರಾತ್ರಿ ಆಕಾಶದಲ್ಲಿ ಗುರುತಿಸಬಹುದಾದ ಚಿತ್ರ ಅಥವಾ ಮಾದರಿಯನ್ನು ರೂಪಿಸಿ ನಕ್ಷತ್ರಗಳ ಗುಂಪುಗಳಾಗಿವೆ. ಅವು
ತೆಗೆದುಕೊಳ್ಳಬಹುದಾದ ಆಕಾರಗಳು ಪ್ರಾಣಿಗಳ ಆಗ್ಲಿ, ನೋಡಿ ಪ್ರಾಣಿಗಳಾಗ್ಲಿ, ವಸ್ತುಗಳ ಒಂದಾಗ್ಲಿ, ಈ ತಕಡಿ ಈ ಕಡೆ ಇರ್ತೀವಲ್ಲ ತುಲಾಭಾರ ವಸ್ತುಗಳಾಗ್ಲಿ, ಜನರನ್ನಾಗ್ಲಿ, ಕನ್ನೆಯನ್ನಾಗ್ಲಿ ಇದೆ ನೋಡಿ, ಕನ್ನೆ, ಜನರನ್ನಾಗ್ಲಿ, ಮಾನವ ಆಕಾರ, ಅನೇಕ ಮಾದರಿ ಆಕಾರಗಳನ್ನು ಕೊಡ್ತೀವಿ. ಇದನ್ನು ಪ್ರಾಚೀನ ಪ್ರಪಂಚದ ಪೌರಾಣಿಕ ವ್ಯಕ್ತಿಗಳ ಹೆಸರನ್ನು ಸಹ ನೀಡಲಾಗಿದೆ. ಇವುಗಳಿಗೆ ಆಕಾರವನ್ನು ಕೊಡ್ಕೊಂತ ಬಂದಿದ್ದಾರೆ. ಆಕಾಶದಲ್ಲಿ ಕಾಣುವ ಕೆಲವು ನಕ್ಷತ್ರಗಳಿಗೆ ಆಕಾರ ನೋಡಿ ಇಲ್ಲೇ 12 ಮೇನ್: ಮೇಷ, ವೃಷಭ, ಮಿಥುನ, ಕ್ಯಾನ್ಸರ್, ಸಿಂಹ, ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ, ಧನುಷ್ಯ, ಮಕರ, ಕುಂಭ, ಮೀನ. ಇಲ್ಲಿ ಎಕ್ಸಾಂಪಲ್ ಇದಾವೆ ನೋಡಿ. ಇಲ್ಲಿ ಮೀನನ್ನು ಕೊಡ್ತೀವಿ, ಇಲ್ಲಿಗ ಕನ್ಯಾ ರಾಶಿ, ಇದು ಸಿಂಹ ರಾಶಿ ನೋಡಿ, ಧನುಷ್ ರಾಶಿ. ಅಂದ್ರೆ ನಕ್ಷತ್ರಗಳನ್ನ ಜೋಡಿಸ್ತಾರೆ. ಈ ರೀತಿ ನಕ್ಷತ್ರಗಳನ್ನ ಜೋಡಿಸಿ ರಾಶಿ ಹುಡುಗ ಇದು ಏನಿದು ಕ್ಯಾನ್ಸರ್. ಹೌದಾ, ಕ್ಯಾನ್ಸರ್ ಇಲ್ಲಿದೆ ನೋಡಿ, ಇದು ಮೀನು ರಾಶಿ, ಇದು ನೋಡಿ ವೃಷಭ. ಈ ರೀತಿ ಕೆಲವೊಂದು ರಾಶಿಗಳು ಗೊತ್ತಿರ್ಬೇಕು, ಏನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಎಕ್ಸಾಮ್ ಪರ್ಪೋಸ್ ಆಕಾಶದಲ್ಲಿ ಕಾಣುವ ನಕ್ಷತ್ರಗಳಿಗೆ ಅವುಗಳಿಗೆ ಆಕಾರದ ಮೇಲೆ ಅದರ ಮೇಲೆ ಅದೇನು ಕೊಡ್ತಾರೆ ಅಂತಂದ್ರೆ ರಾಶಿಗಳಾಗಿ ಸಪರೇಟ್ ಮಾಡ್ತಾರೆ. ನಮಗೆ ಕಾಣುತ್ತೆ ಅದು, ವಿಶ್ವದಲ್ಲಿ ನಮಗೆ ಕಾಣುವುದು ಅಷ್ಟೇ, ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಅಷ್ಟೇ. ಅವು ನಮಗೆ ಹತ್ತಿರ ಕಾಣಬೇಕು, ಆಕಾಶಕ್ಕೆ ಕಾಣೋಕೆ ನಾವೇನ್ ಮಾಡ್ತೇವೆ ಅಂದ್ರೆ ಈ ರೀತಿ ಆಕಾರಗಳನ್ನು ಕೊಟ್ಟಿದ್ವಿ. ಹೌದಾ? ಪ್ರಿಯ ಸ್ನೇಹಿತರೆ, ಮುಂದಿನ ತರಗತಿಯಲ್ಲಿ ನಾವು ಸೂರ್ಯನ ದೇಹದ ರಚನೆ ಮತ್ತು ಅವನ ಗುರುತ್ವ ಬಲದ ಕುರಿತು ಎಲ್ಲಾ ಕಾರ್ಯಗಳ ಬಗ್ಗೆ ನೋಡೋಣ. ನೆಕ್ಸ್ಟ್ ಸೂರ್ಯಗೆ ಬರೋಣ. ಫಸ್ಟ್ ಏನ್ ನೋಡಿದ್ವಿ? ವಿಶ್ವದಲ್ಲಿ ನೋಡಿದ್ವಿ ಗ್ಯಾಲಕ್ಸಿ ಒಳಗೆ ನೋಡಿದ್ವಿ ನಕ್ಷತ್ರ. ಎಕ್ಸಾಂಪಲ್ ಸೂರ್ಯನ ತಗೊಂಡಿವಿ. ಈಗ ಆ ಒಂದು ನಕ್ಷತ್ರಗಳ ಜೀವಿತಾವಧಿಯನ್ನು ನೋಡಿದ್ವಿ ಆರಂಭಿಕ ಅಂತ್ಯದವರೆಗೆ. ಈಗ ನಮ್ಮ ಸೂರ್ಯ, ಅವನ ಸುತ್ತ ಇರುವ ಎಲ್ಲ ಗ್ರಹಗಳು, ಉಪಗ್ರಹಗಳು, ಉಲ್ಕೆಗಳು, ಧೂಮಕೇತುಗಳು, ಕ್ಷುದ್ರ ಗ್ರಹಗಳು, ಕುಬ್ಜಗಳು, ಎಲ್ಲ ಸೋಲಾರ್ ಸಿಸ್ಟಮ್ ನೆಕ್ಸ್ಟ್ ನೋಡೋಣ. ಫಸ್ಟ್ ಏನ್ ನೋಡೋಣ ಅಂದ್ರೆ ಆ ಒಂದು ಸೋಲಾರ್ ಸಿಸ್ಟಮ್ ಅಲ್ಲಿ ಸೂರ್ಯನ ಬಗ್ಗೆ ನೋಡೋಣವೇ, ಅವನ ಆಂತರಿಕ ರಚನೆ ಎಲ್ಲವನ್ನು ನೋಡೋಣ. ಪ್ರಿಯ ಸ್ನೇಹಿತರೆ, ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಬೆಲ್ ಐಕನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದ.